ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ಸ್ಮರಣಾತ್ ಭವೇತ್. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಪಂಚಮಸ್ಕಂದದ ಕೊನೆಯಲ್ಲಿ ನಾನಾ ರೀತಿಯ ನರಕಗಳನ್ನು ವರ್ಣನೆಯನ್ನು ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿರತಕ್ಕಂತಹ ಪರೀಕ್ಷಿದ್ರಾಜರು ಶುಕಾಚಾರ್ಯರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವರು ನರಕದಲ್ಲೇ ನಾನಾ ರೀತಿಯ ದುಃಖಗಳನ್ನು ಅನುಭವಿಸ್ತಾರೆ, ಅದರಲ್ಲೂ ತಾರತಮ್ಯ ಇದೆ. ಇನ್ನು ಕೆಲವರು ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೀತಕ್ಕಂತಹ ಮಹಾನುಭಾವರು ಇದ್ದಾರೆ. ಹಾಗಾದರೆ ಮನುಷ್ಯರಲ್ಲಿ, ಜೀವರಾಶಿಗಳಲ್ಲಿ ಇಂತಹ ಫಲದಲ್ಲಿ ವೈವಿಧ್ಯತೆ, ವೈಷಮ್ಯ ಬರಲಿಕ್ಕೆ ಕಾರಣ ಏನು ಅಂತ ಅದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದನ್ನು ಕೇಳಿರತಕ್ಕಂತಹ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಫಲದಲ್ಲಿ ವೈವಿಧ್ಯತೆ ಬರಲಿಕ್ಕೆ ಕಾರಣ ಮಾಡತಕ್ಕಂತಹ ಕರ್ತೃಗಳಲ್ಲಿರುವಂತಹ ಶ್ರದ್ಧೆಯ ವ್ಯತ್ಯಾಸದಿಂದ ಕರ್ಮದಲ್ಲಿ ವ್ಯತ್ಯಾಸ, ಕರ್ಮದ ವ್ಯತ್ಯಾಸದ ಮೂಲಕ ಫಲದಲ್ಲಿ ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿ, ಹಾಗಾದರೆ ಯಾರು ಶ್ರದ್ಧೆ ಇಲ್ಲದೆ ಕರ್ಮಾಚರಣೆಯನ್ನು ಮಾಡ್ತಾರೋ ಅವರಿಗೆ ನಾನಾ ರೀತಿಯ ದುಃಖಗಳಾಗತ್ತೆ. ಅದರಲ್ಲಿ ಇನ್ನೂ ಪರಮಾತ್ಮನನ್ನು ನಂಬಿಲ್ಲ, ನಂಬಿಕೆ ಇಲ್ಲ, ಭಕ್ತಿ ವಿಶ್ವಾಸಗಳಿಲ್ಲ ಅಂತಾದರೆ ಅವರಿಗೆ ಮಹಾ ಅನರ್ಥ ಆಗತ್ತೆ. ಜೊತೆಗೆ ದೇವರಲ್ಲಿ ಭಕ್ತಿ ಇಲ್ಲದೇ ಇರೋದು ಅಂತ ಇಷ್ಟೊಂದೇ ಅಲ್ಲದೇನೆ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಆ ನರಕದ ವರ್ಣನೆಯನ್ನು ಮಾಡಬೇಕಾದಾಗ ಎಂಥೆಂಥವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನೊಬ್ಬರಿಗೆ ಮೋಸ ಮಾಡೋರು, ಇನ್ನೊಬ್ಬರನ್ನು ಸಂಹಾರ ಮಾಡೋರು, ಅವರ ಮಾಂಸವನ್ನು ಮಾರಿಕೊಂಡು ನಾವು ಜೀವನವನ್ನು ನಡೆಸೋದು, ಪ್ರಾಣಿ ಮಾಂಸಗಳನ್ನು ಅನ್ಯಾಯ ಮಾರ್ಗದಿಂದ ಅದನ್ನು ವಧೆ ಮಾಡಿ ಅದರ ಮಾಂಸವನ್ನು ಮಾಡೋರು ಅಂತ ಹೀಗೆ ನಾನಾ ರೀತಿಯ ನರಕಗಳನ್ನು ಹೇಳುವಾಗ ದೇವರನ್ನು ತಿರಸ್ಕಾರ ಮಾಡಿದವ್ರಿಗೆ ಮಾತ್ರ ನರಕ ಅಂತ ಹೇಳಿಲ್ಲ. ಅಂದರೆ ಈ ಥರ ಪ್ರಾಣಿ ಹಿಂಸೆ ಮಾಡೋರಿಗೆ, ಇನ್ನೊಬ್ಬರಿಗೆ ಮೋಸ ಮಾಡೋರಿಗೆ, ಇನ್ನೊಬ್ಬರಿಗೆ ದ್ರೋಹ ಮಾಡತಕ್ಕಂಥವ್ರು ಯಾರಿದ್ದಾರೋ ಅವರಿಗೂ ನರಕ ಆಗತ್ತೆ ಅಂತ ಹೇಳುವ ಮೂಲಕ, ಅಂದರೆ ದೇವರ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ಜೊತೆಗೆ ನಮ್ಮ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ಅಂಶವನ್ನು ಭಾಗವತ ನಮಗೆ ತಿಳಿಸಿಕೊಟ್ಟಿದೆ. ಅದರಂತೆ ಅವರವರು ಮಾಡಿದ ಪಾಪಕರ್ಮಗಳಿಗೆ ಅನುಸಾರವಾಗಿ ಅದಕ್ಕೆ ಶಿಕ್ಷೆಯನ್ನು ಪರಮಾತ್ಮನ ಆದೇಶದಂತೆ ಯಮದೇವರು ಕೊಡ್ತಾ ಇದ್ದಾರೆ. ಅದರಲ್ಲಿ ನಾನಾ ಪ್ರಧಾನವಾದದ್ದು 21 ಪ್ರಧಾನ ನರಕಗಳು, ಇದಲ್ಲದೆ ಬೇರೆ ಬೇರೆ ನರಕಗಳೆಲ್ಲ ಇದೆ. ಅದರಲ್ಲಿ ವೈತರಣಿ ಅಂತ ಒಂದು, ಅಂದರೆ ಅದರಲ್ಲಿ ತರಣ ಅನ್ನೋದೇ ಇಲ್ಲ, ಅದರಲ್ಲಿ ಬಿದ್ದರೆ ಅದರಲ್ಲಿ ಮುಳುಗಿ ಬರಲೇಬೇಕೇ ಹೊರತು
ಅದರಲ್ಲಿ ಎದ್ದೇಳಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅದರಿಂದ ಅದನ್ನು ವೈತರಣಿ, ವಿಗತವಾದ ತರಣ, ಅಂದರೆ ಅದರಲ್ಲಿ ಬಿದ್ದರೆ ತರಣ ಅನ್ನೋದಿಲ್ಲ. ಅದನ್ನು ಅದರಲ್ಲಿ ಕಷ್ಟಪಟ್ಟುಕೊಂಡೇ ಬರಬೇಕೇ ಹೊರತು ಅದನ್ನು ದಾಟಿ ಬರ್ತೀವಿ ಅನ್ನೋದು ತುಂಬ ಕಷ್ಟ ಸಾಧ್ಯ. ಹೀಗೆ ನಾನಾ ರೀತಿಯ ನರಕಗಳನ್ನು ಹೇಳಿದ್ದಾರೆ. ಹಾಗಾದರೆ ಇಂತಹ ನರಕಗಳಿಂದ ನಾವು ಪಾರಾಗಬೇಕಾದ್ರೆ ನಾವು ಮಾಡಬೇಕಾಗಿರೋದು ಏನು ಅಂತ ಪರೀಕ್ಷಿದ್ರಾಜರ ಕೇಳಿದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಶುಕಾಚಾರ್ಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರು ಅನೇಕ ಅಪರಾಧಗಳನ್ನು ಮಾಡಿದ್ದಾರೆ ಅವರು ಏನು ಮಾಡಬೇಕು? ಪ್ರಾಯಶ್ಚಿತ್ತಗಳನ್ನು ಆಚರಣೆ ಮಾಡಿ ಆ ಪಾಪಗಳಿಂದ ಮುಕ್ತರಾಗಬೇಕು ಅಂತ ಪರೀಕ್ಷಿದ್ರಾಜರು ಹೇಳಿದ್ದಾರೆ. ಹಾಗಾದರೆ ಪ್ರಾಯಶ್ಚಿತ್ತ ಅಂದ್ರೆ ಏನು? ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಪ್ರಾಯಶ್ಚಿತ್ತ ಅಂತಿದೆ. ಪ್ರಾಯ ಅಂದರೆ ಅದನ್ನು ಪಾಪ ಅಂತ ಕರೀತಾರೆ. ಚಿತ್ತ ಅಂತಂದರೆ ಅದರ ವಿಶೋಧನ, ಅದನ್ನು ಮಾರ್ಜನ ಮಾಡೋದು, ಅದನ್ನು ತೊಳೆದುಕೊಳ್ಳೋದು. ಹಾಗಾದರೆ ಪ್ರಾಯಶ್ಚಿತ್ತ ಅಂದರೆ ನಾವು ಮಾಡಿದ ಪಾಪಗಳನ್ನು ಮಾರ್ಜನ ಮಾಡಲಿಕ್ಕೆ, ಅಂದರೆ ತೊಳೆದುಕೊಳ್ಳಲಿಕ್ಕೆ ಮಾಡುವಂತಹ ಸಾಧನೆಗಳನ್ನು ಪ್ರಾಯಶ್ಚಿತ್ತ ಅಂತ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಪರೀಕ್ಷಿತರಾಜರು ಒಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ಈ ಪ್ರಾಯಶ್ಚಿತ್ತ ಇದೆ ಅಂತ ಆದರೆ ಜನರಿಗೆ ಇನ್ನೂ ನಾವು ಹಾಸಿಗೆ ಹಾಸಿಕೊಟ್ಟಂಗೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ? ನಾನು ಇಂಥ ತಪ್ಪು ಕೆಲಸ ಮಾಡ್ತಾನೆ, ಹಾಗಾದರೆ ಪ್ರಾಯಶ್ಚಿತ್ತ ಇದೆಯಲ್ಲ, ನಾನು ಏನು ಬೇಕಾದರೂ ಮಾಡ್ಬೋದು. ನಾನು ಮಾಡಿದ ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ನನಗೆ ಅವಕಾಶ ಇದ್ದಾಗ ನಾನು ಮಾಡ್ತೀನಿ, ನನಗೆ ಆ ಸಂದರ್ಭದಲ್ಲಿ ಬೇಕು, ನಾನು ಮಾಡ್ತೀನಿ, ಆಮೇಲೆ ನನಗೆ ಹೇಗೂ ಪ್ರಾಯಶ್ಚಿತ್ತ ಇದೆ. ಹಾಗಾಗಿ ಇಂತಹ ಪ್ರಾಯಶ್ಚಿತ್ತ ಇರೋದರಿಂದ ಒಂದು ರೀತಿಯಲ್ಲಿ ಜನರಿಗೆ ಅಪರಾಧಗಳನ್ನು ಮಾಡಲಿಕ್ಕೆ, ಮಾಡಬಾರದ ಕೆಲಸಗಳನ್ನು ಮಾಡಲಿಕ್ಕೆ ನಾವೇ ಒಂದು ಅನುಮತಿಯನ್ನು ಕೊಟ್ಟಂತೆ ಆಗತ್ತೆ. ಹಾಗಾದರೆ ಇದು ಯಾವ ರೀತಿ ಆಯಿತು? ಅದಕ್ಕೆ ಪರೀಕ್ಷಿತರಾಜರು ಒಂದು ಸುಂದರ ದೃಷ್ಟಾಂತವನ್ನು ಕೊಡ್ತಾರೆ. ಮನ್ಯೆ ಕುಂಜರ ಶೌಚವತ್. ಆನೆ ನದಿಗಿಳಿದು ಚೆನ್ನಾಗಿ ಸ್ನಾನ ಮಾಡುತ್ತೆ. ಸ್ನಾನ ಮಾಡಿ ಮತ್ತೆ ಹೊರಗೆ ಬಂದ ಮೇಲೆ ಆ ದಡದಲ್ಲಿರತಕ್ಕಂಥ ಮರಳನ್ನು ಮತ್ತೆ ತನ್ನ ಮೈ ಮೇಲೆ ಹಾಕ್ಕೊಳ್ಳುತ್ತೆ. ಹಾಗಾದರೆ ಮೈ ಕೊಳೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತೆ. ದಡದ ಮೇಲೆ ಬಂದ ಮೇಲೆ ಮತ್ತೆ ಅದು ಮಣ್ಣನ್ನು ಹಾಕ್ಕೊಳ್ಳುತ್ತೆ, ಮತ್ತೆ ಕೊಳೆ ಮಾಡ್ಕೊಳ್ಳುತ್ತೆ. ಹಾಗಾದರೆ ಸ್ನಾನ ಮಾಡಿದ್ದಕ್ಕೆ ಏನು ಸಾರ್ಥಕತೆ? ಹಾಗೆ ನಾವು ಮಾಡುವಂತಹ ಪ್ರಾಯಶ್ಚಿತ್ತ ಇದೇನೆಂದರೆ ಮೊನ್ನೆ ಕುಂಜರ ಶೌಚವತ್ತು. ನಾವು ಏನೋ ಒಂದು ಪಾಪ ಮಾಡಿದ್ವಿ, ಮೈಗೆ ಕೊಳೆ ಅಂಟಿದೆ, ಮನಸ್ಸಿಗೆ ಕೊಳೆ ಅಂಟಿದೆ, ಅದನ್ನು ತೊಳ್ಕೊಳ್ಬೇಕು, ಪ್ರಾಯಶ್ಚಿತ್ತವನ್ನು ಮಾಡ್ತೀವಿ. ಆನೆ ನದಿಯಲ್ಲಿ ಸ್ನಾನ ಮಾಡಿದಂತೆ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಕೊಳ್ತೀವಿ, ಆ ಕೊಳೆಯನ್ನೆಲ್ಲ ತೊಳ್ಕೊಳ್ತೀವಿ. ಮತ್ತೆ ಪ್ರಾಯಶ್ಚಿತ್ತ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ಆನೆ ಹೇಗೆ ತನ್ನ ಮೈ ಮೇಲೆ ಮಣ್ಣನ್ನು ಹಾಕ್ಕೊಳ್ಳುತ್ತೋ ಹಾಗೆ ನಾವು ಮತ್ತೆ ಮಾಡಬಾರದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ತೊಳ್ಕೊಂಡಿದ್ದಕ್ಕೂ ಏನು ಸಾರ್ಥಕತೆ? ಆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ ಅಂತ ಇದ್ದಾನೆ. ಹಾಗಾಗಿ ಇಷ್ಟೆಲ್ಲ ಅನರ್ಥಗಳು ಇದರಿಂದ ಆಗ್ತಾ ಇದೆ. ಇಂತಹ ಪ್ರಾಯಶ್ಚಿತ್ತವನ್ನು ಪರಮಾತ್ಮ ಯಾಕೆ ನಮಗೆ ಕೊಟ್ಟಿದ್ದಾನೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಾಯಶ್ಚಿತ್ತ ಅನ್ನೋದು ಹೇಗಿರಬೇಕು ಅಂದರೆ, ಯಾವುದೋ ಒಂದು ಅಪರಾಧವನ್ನು ಮಾಡಿರ್ತೀವಿ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಾಗ ಮತ್ತೆ ಹಿಂದೆ ಮಾಡಿದ ಅಪರಾಧಗಳನ್ನು ಮಾಡಬಾರದು. ಅಂದರೆ ಹಿಂದೆ ಮಾಡಿದ ಅಪರಾಧಗಳನ್ನು ಮಾಡಬಾರ್ದು ಅಂದರೆ ಹೊಸದಾಗಿ ಮಾಡಬಹುದು ಅಂತಲ್ಲ. ಒಟ್ಟಾರೆ ಪ್ರಾಯಶ್ಚಿತ್ತ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಪರಾಧಗಳನ್ನು ಮಾಡ್ತಾನೆ ಇರ್ತೀನಿ ಅಂತಂದರೆ ಅದು ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಅದರ ಸಂದರ್ಭದಲ್ಲಿ ಶುಕಾಚಾರ್ಯರು ಹೇಳೋದು, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು ಅಂತಂದರೆ ನಾನು ಮಾಡಿದ ಪಾಪಗಳು ನನಗೆ ಗೊತ್ತಿರುತ್ತೆ, ಅದಕ್ಕೆ ನಾನೇ ಏನೋ ಒಂದು ತೀರ್ಮಾನ ಮಾಡಿ ಇಂಥ ದೇವರ ಸೇವೆ ಮಾಡ್ತೀನಿ, ಉರುಳು ಸೇವೆ ಮಾಡ್ತೀನಿ, ಅಥವಾ ಪ್ರದಕ್ಷಿಣೆ ಮಾಡ್ತೀನಿ, ಅಥವಾ ಯಾವುದೋ ಒಂದು ಬಂಗಾರದ ಕವಚ, ಈ ಥರದ್ದೇನೋ ನಮ್ಮ ಮನಸ್ಸಿಗೆ ತೋಚಿದ ಸೇವೆಯನ್ನು ಮಾಡಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೇನೆ ಅನ್ನೋದು ಸರಿಯಲ್ಲ. ಹಾಗಾದರೆ ಪ್ರಾಯಶ್ಚಿತ್ತವನ್ನು ಮಾಡುವ ಕ್ರಮ ಹೇಗಿದೆ ಅನ್ನೋದನ್ನು ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ನಾವು ಅಪರಾಧವನ್ನು ಮಾಡಿದಾಗ, ಆ ಅಪರಾಧ ಮಾಡಿದ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ, ಅದನ್ನು ತೊಳೆದುಕೊಳ್ಳಬೇಕು ಅಂತ ಮನಸ್ಸು ಬಂದಾಗ ಜ್ಞಾನಿಗಳಲ್ಲಿ ಹೋಗಬೇಕಂತೆ. ಹಿರಿಯರು ಯಾರಿರ್ತಾರೋ ಅವ್ರ ಹತ್ರ ಹೋಗಿ ನಾನು ಇಂಥ ಪಾಪವನ್ನು ಮಾಡಿದ್ದೇನೆ ಅಂತ ಹೇಳಿ ನಿರ್ಭಯವಾಗಿ, ಅಂದರೆ ಯಾವ ಆತಂಕ ಇಲ್ಲದೆ ಅವರ ಮುಂದೆ ಹೇಳಿಕೊಳ್ಬೇಕಂತ. ಹೇಳಿದ ಮೇಲೆ ಅವರು ಶಾಸ್ತ್ರದಲ್ಲಿರತಕ್ಕಂಥ ಪ್ರಾಯಶ್ಚಿತ್ತವನ್ನು ನಿರೂಪಣೆಯನ್ನು ಮಾಡ್ತಾರೆ. ಅದನ್ನು ಮಾಡಿದ ನಂತರದಲ್ಲಿ ಅದನ್ನು ಯಾವ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೋ ಅದನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡಿದ ನಂತರ ಬೇರೆ ಯಾವ ಅಪರಾಧಗಳನ್ನು ಮಾಡಲಿಕ್ಕೆ ಹೋಗಬಾರ್ದು.
ಇದು ಕ್ರಮ. ನಮಗೆ ಇಷ್ಟ ಬಂದ ಯಾವುದೋ ಒಂದು ಸೇವೆಯನ್ನು ಮಾಡಿ ಈ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ ಅಂತ ತೀರ್ಮಾನ ಮಾಡೋದು ನಾವಲ್ಲ. ಇಂತಹ ಅಪರಾಧಗಳಿಗೆ ಇಂತಿಂಥ ಪ್ರಾಯಶ್ಚಿತ್ತ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಶಾಸ್ತ್ರವನ್ನು ಸರಿಯಾಗಿ ತಿಳಿದಿರತಕ್ಕಂತಹ ಗುರುಗಳಲ್ಲಿ ಹೋಗಿ ನಾವು ಮಾಡಿದ ಪಾಪವನ್ನು ಅವರ ಮುಂದೆ ಹೇಳಿಕೊಳ್ಬೇಕಂತ. ಹೇಳಿದಾಗ ಅವರು ನಮಗೆ ಇಂಥ ಪಾಪಕ್ಕೆ ಈ ಪ್ರಾಯಶ್ಚಿತ್ತವನ್ನು ಮಾಡು ಅಂಥೇಳಿ ಆಜ್ಞೆಯನ್ನು ಮಾಡುತ್ತಾರೆ. ಆನಂತರದಲ್ಲಿ ಆ ಪ್ರಾಯಶ್ಚಿತ್ತವನ್ನು ಮಾಡಿ ಮತ್ತೆ ಪಾಪಗಳ ಸಂಪರ್ಕಕ್ಕೆ ನಾವು ಹೋಗಬಾರದು. ಇದು ಸರಿಯಾದ ಪ್ರಾಯಶ್ಚಿತ್ತ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದು ಸುಲಭ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ನಾವು ಮಾಡಿದ ಅಪರಾಧಗಳನ್ನು ಅದು ಗುರುಗಳ ಬಳಿ ಹೋಗಿ ಹೇಳಿಕೊಳ್ಳಬೇಕು ಅಂತಂದರೆ ಅದಕ್ಕೆ ತುಂಬ ದೊಡ್ಡ ಮನಸ್ಸೇ ಬೇಕು. ಕೆಲವೊಂದು ಸಲ ನೇರವಾಗಿ ಕಂಡಿದ್ರೂ ಕೂಡ ನಾನು ಹಾಗೆ ಮಾಡಿಲ್ಲ, ನಾನಲ್ಲ, ನೀನು ಬೇರೆ ಯಾರನ್ನೂ ನೋಡಿದ್ವಿ, ನಾನಲ್ಲ ಅಂತ ನಾವು ಮಾಡಿದ ತಪ್ಪನ್ನು ಮುಚ್ಚಾಕ್ಕೊಳ್ತೀವಿ ಹೊರತು ನಾವು ಮಾಡಿದ ತಪ್ಪು ಇಂಥದ್ದು ಅನ್ನೋದನ್ನು ನಾವು ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ. ಎಷ್ಟು ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ಯಂತ ಪ್ರಾಣ ಸ್ನೇಹಿತರು ಅಂತ ಯಾರಿದ್ದಾರೋ ಎಲ್ಲ ನಮ್ಮ ರಹಸ್ಯಗಳೇನಿದೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ರಹಸ್ಯ ನಮಗೆ ಗೊತ್ತಿರುತ್ತೆ. ಆದ್ರೂ ಇನ್ನೂ ಎಷ್ಟೋ ರಹಸ್ಯಗಳು ನಮ್ಮ ಮನಸ್ಸಲ್ಲೇ ಹೋಗಿದೆ. ನಾವೆಲ್ಲ ಹೇಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ, ಆದರೆ ಎಷ್ಟೋ ಹೇಳದೇ ಇರತಕ್ಕಂಥ ವಿಷಯಗಳು ನಮ್ಮಲ್ಲಿರುತ್ತೆ. ಅದು ಕೇವಲ ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ಸಾಕ್ಷಿ ದೇವತೆಗಳು ಅಂತ ಯಾರಿದ್ದಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಪರಮಾತ್ಮನಿಗೆ ಗೊತ್ತಿರುತ್ತೆ. ಅದನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಂತಹ ಪಾಪಗಳನ್ನು ನಾವು ಗುರುಗಳ ಮುಂದೆ ಹೇಳ್ಕೊಳ್ತೀವಿ ಅಂತಂದರೆ ಅದಕ್ಕೆ ತುಂಬಾ ಧೈರ್ಯ ಬೇಕು. ಯಾಕೆಂದರೆ ನಾನು ಇಂಥ ಅಪರಾಧ ಮಾಡಿದ್ದೀನಿ ಅಂತ ಹೇಳಿದಾಗ ಅವರನ್ನು ನನ್ನನ್ನು ಯಾವ ದೃಷ್ಟಿಯಲ್ಲಿ ಕಾಣ್ತಾರೆ, ಅವರು ನನ್ನನ್ನು ತಾತ್ಸಾರ ಭಾವನೆಯಿಂದ ಕಂಡ್ರೆ ಇಷ್ಟು ದಿವಸ ಅವ್ರ ಮೇಲೆ ನನ್ನ ಮೇಲೆ ಇದ್ದ ಅಭಿಮಾನ ಹೋಗುತ್ತಲ್ಲ ಅನ್ನೋ ಹೆದರಿಕೆಯಿಂದಾದರೂ, ಅಥವಾ ನಾನು ಇಂಥ ಅಪರಾಧ ಮಾಡಿದ್ದೀನಿ ಅಂದರೆ ನಾನು ಸಮಾಜದಲ್ಲಿ ಒಂಥರ ಕೆಟ್ಟ ವ್ಯಕ್ತಿ ಅಂತ ಗುರುತಿಸ್ಕೊಳ್ತೀನಿ, ಹಾಗಾಗಿ ಈ ಥರದ್ದಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿದ ಅಪರಾಧಗಳನ್ನು ಗುರುಗಳ ಮುಂದೆ ಜೋರಾಗಿ ಹೇಳಲಿಕ್ಕೆ ನಮಗೆ ತುಂಬ ಹೆದರಿಕೆ ಇದೆ. ಹಾಗಾದರೆ ಆ ರೀತಿ ಹೇಳಿಕೊಂಡು ಆಮೇಲೆ ಅವರು ಇಂಥ ಪಾಪಕ್ಕೆ ಈ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತಂದರೆ ಅದರಲ್ಲಿ ಎರಡು ಮಾತಿಲ್ಲದೆ ಮಾಡಲೇಬೇಕು. ಸ್ವಾಮಿ ಇದು ನನಗೆ ಕಷ್ಟ ಆಗುತ್ತೆ, ಸ್ವಲ್ಪ ಏನಾದರೂ ಕಡಿಮೆ ಮಾಡಿರಿ, ನಾನು ಬೇರೆ ಏನಾದರೂ ಮಾಡ್ತೀನಿ, ಅಥವಾ ಇದ್ರ ಬದಲಾಗಿ ಮತ್ತೊಂದು ಮಾಡ್ತೀನಿ. ಹಾಗಾದರೆ ಗುರುಗಳ ಬಳಿ ಹೋಗಿದ್ದೇ ಬರುತ್ತೆ. ಅವರ ಬಳಿಗೆ ಹೋದಾಗ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿ ಆಚರಣೆ ಮಾಡಬೇಕು. ಇಲ್ಲ ಅಂತಾದರೂ ಹೋಗಬಾರದು. ಹಾಗಾದರೆ ಇದು ಪ್ರಾಯಶ್ಚಿತ್ತದ ಲೆಕ್ಕದಲ್ಲೇ ಬರೋದಿಲ್ಲ. ನಾವು ಮೊದಲನೇ ಹಂತ ಅಂತಂದರೆ ನಾವು ಮಾಡಿದ ಪಾಪಗಳನ್ನು ಗುರುಗಳ ಬಳಿ ಹೇಳ್ಕೊಳ್ಳೋದೇ ಇಲ್ಲ. ಹೇಳಿಕೊಂಡ ಮೇಲೂ ಅದರಲ್ಲಿ ಅರ್ಧ ಭಾಗ ಮುಚ್ಚಿಟ್ಟು ಇನ್ನರ್ಧ ಭಾಗ ಏನು ಅದನ್ನು ಹೀಗೆ ಮಾಡಿ ಒಗ್ಗರಣೆ ಹಾಕಿ ಅವ್ರ ಮುಂದೆ ಬೇರೆ ಥರ ಹೇಳಿರ್ತೀವಿ. ಅವರು ಹೇಳಿದಾಗ ಅದಕ್ಕೆ ತಕ್ಕಂತೆ ಏನಾದರೂ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದಾಗ ನಂಗೆ ಇದಾಗಲ್ಲ ಇನ್ನೊಂದು ಮಾಡ್ತೀನಿ, ಆಮೇಲೆ ಆ ಕರ್ಮಾಚರಣೆ ಮಾಡಿ ನಾನು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಪ್ರಾಯಶ್ಚಿತ್ತ ಆಗುತ್ತೆ. ನಾವು ಮಾಡಿದ ಪಾಪ ಏನಿದೆ ಅದನ್ನು ನಿರ್ಭಯವಾಗಿ, ಅಂದರೆ ಭಯ ಇಲ್ಲದೆ ಅಂತಲ್ಲ, ನಾಚಿಕೆ ಇಲ್ಲದೆ ಅವ್ರ ಮುಂದೆ ಹೇಳ್ಕೊಳ್ಬೇಕು. ನಾಚಿಕೆ ಪಡೋದಲ್ಲ, ಮಾಡೋವಾಗ ನಾಚಿಕೆ ಇರಲಿಲ್ಲ, ಇವಾಗ ಅವ್ರಿಗೆ ಹೇಳ್ಕೊಂಡ್ರೆ ನನಗೇನಾಗತ್ತೋ ಅನ್ನೋ ಒಂದು ಲಜ್ಜೆ ಬರುತ್ತೆ ಅಂತಂದರೆ ಅದು ಅವನು ಪಕ್ವವಾಗಿಲ್ಲ ಅಂತ ಅರ್ಥ. ಹಾಗಾಗಿ ಹೇಳ್ಕೊಳ್ಬೇಕು, ಅವರು ಪ್ರಾಯಶ್ಚಿತ್ತವನ್ನು ಸೂಚನೆ ಮಾಡಬೇಕು, ಅದನ್ನು ಚಾಚೂ ತಪ್ಪದಂತೆ ಆಚರಣೆ ಮಾಡಬೇಕು. ಅಂದಾಗ ಅದು ಶುದ್ಧಿ. ಆಮೇಲೆ ಆ ಪಾಪದ ತಂಟೆಗೇನೆ ನಾವು ಹೋಗಬಾರ್ದು. ಈ ರೀತಿ ಮಾಡಿದಾಗ ಅದನ್ನು ಪ್ರಾಯಶ್ಚಿತ್ತ ಅಂತಾರೆ ಹೊರತು ನಾವೇನೋ ಪಾಪ ಮಾಡಿದ್ದೀವಿ ಅದು ನನಗೆ ಗೊತ್ತಿದೆ, ದೇವರ ಮುಂದೆ ನಿಂತು ನೇರ ನಮಗೆ ದೇವರೇನು ಮಾತಾಡಲ್ಲ. ಸ್ವಾಮಿ ನಾನು ಇಂಥ ಅಪರಾಧ ಮಾಡಿದ್ದೀನಿ, ನಾನು ಇದನ್ನು ಮಾಡ್ತೀನಿ. ದೇವರ ಮುಂದೆ ಹೇಳ್ಕೊಳ್ಬೇಕಾದಾಗಲೂ ನಾವು ಹೇಗೆ ಹೇಳ್ಕೊಳ್ತೀವಿ ಅಂದರೆ, ನೀನೇ ಪ್ರೇರಣೆ ಮಾಡಿದ್ದು, ನೀನು ನಿಂತು ಮಾಡಿಸಿದೆ, ನಂದೇನಿಲ್ಲ ಇದರಲ್ಲಿ, ಹಾಗಾಗಿ ನಾನು ಈ ಥರ ಒಂದು ನಮಸ್ಕಾರ ಹಾಕ್ತೀನಿ, ನನ್ನ ಪರಿಹಾರ ಮಾಡು. ಏನೋ ನಾವು ಕಾಟಾಚಾರಕ್ಕೆ ದೇವರಿಗೇನೋ ಸಂತೋಷಪಡಿಸ್ತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮಿಂದ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಅಂದರೆ ನಮ್ಮ ಆ ಮನಸ್ಥಿತಿ ಹೇಗಿರುತ್ತೆ ಆ ಸಂದರ್ಭದಲ್ಲಿ ಅಂದರೆ, ನಾವು ತಪ್ಪಿಸ್ಕೊಳ್ಬೇಕಷ್ಟೆ, ನಾನು ಅಪರಾಧಿ ಅನ್ನೋ ಸ್ಥಾನದಲ್ಲಿ ನಿಲ್ಲಬಾರದು. ಅದಕ್ಕೆ ಯಾವ ರೀತಿ ನಾವು ಯೋಚನೆ ಮಾಡಬೇಕೋ ಆ ರೀತಿ ಯೋಚನೆ ಮಾಡಿ, ದೇವರ ಬಗ್ಗೆ ನೀನೇ ಪ್ರೇರಣೆ ಮಾಡೋನು, ಹಾಗಾಗಿ ನಾನು ಮಾಡಿದ್ದೀನಿ, ನಂದೇನು ತಪ್ಪಿಲ್ಲ ಅಂತ ಹೇಳೋದು. ಅಥವಾ ಇನ್ಯಾರ ಹತ್ರ ಆದರೂ ಹೇಳಬೇಕಾದರೆ ನಾವು ಮಾಡಿದ ತಪ್ಪಲ್ಲಿ ಎಷ್ಟೋ ಭಾಗವನ್ನು ಮುಚ್ಚಿಟ್ಟು ಯಾವುದೋ ಒಂದೆರಡು ಭಾಗವನ್ನು ಹೇಳೋದು, ಈ ಥರದ್ದನ್ನು ಮಾಡ್ತೀವಿ. ಹೇಗೆ ನಮ್ಮ ಮನಸ್ಥಿತಿ ಇರುತ್ತೆ ಅಂದರೆ, ಪರೋಪದೇಶ ಸಮಗೆ ಮುನಯೋ ಸರ್ವೇಪಿ ಚ ಪಂಡಿತಾ
ಸ್ವಾನುಷ್ಠಾನ ಸಮಯೇ ಮುನಯೋಪಿ ಅಪಂಡಿತಾ ಅಂತ. ಅಂದರೆ ಇನ್ನೂ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮದೇನಾದರೂ ತಪ್ಪಿದ್ದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಾವೆಲ್ಲರೂ ಕೂಡ ಲಾಯರ್ಗಳಾಗ್ಬಿಡ್ತೀವಿ. ಅಂದರೆ ನಾವು ಯಾಕೆ ಆ ರೀತಿ ಮಾಡಿದೆ, ನೀನು ನನ್ನನ್ನು ಮಾತಾಡಿಸ್ಲಿಲ್ಲ, ನನ್ನನ್ನು ತಿರಸ್ಕಾರ ಮಾಡಿ, ಇಲ್ಲ ಹಂಗಲ್ಲ, ನಾನು ಅಲ್ಲೇನೋ ಬೇರೆ ಪರಿಸ್ಥಿತಿಯಲ್ಲಿದ್ದೆ, ಯಾರೋ ಬಂದಿದ್ದರು, ಇನ್ಯಾರೋ ನನ್ನ ಜೊತೆ ಇದ್ದರು, ನಿನ್ನ ಜೊತೆ ಮಾತಾಡೋದು ನೋಡಿದ್ರೆ ಅವ್ರು ಏನೋ ಅಂದ್ಕೊಳ್ತಾರೆ. ಅಂದರೆ ನಾವು ಮಾಡಿದ ತಪ್ಪನ್ನು ಯಾವುದ್ಯಾವುದೋ ಕಾರಣಗಳ ಕೊಟ್ಟು 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 ಅದನ್ನು ಸಮರ್ಥನೆ ಮಾಡಿಕೊಳ್ತೀವಿ. ಹೇಗೆ? ಲಾಯರ್ಗಳ ಥರ. ಇದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದು, ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ. ಇನ್ನೊಬ್ಬರು ಏನಾದರೂ ಅಪರಾಧ ಮಾಡಿದ್ದಾರೆ ಅಥವಾ ಇನ್ನೊಬ್ಬರಿಗೆ ಏನಾದರೂ ನಾವು ತಿಳಿ ಹೇಳಬೇಕು ಅಂತ ಬಂದಾಗ ಎಲ್ಲಿಲ್ಲದ ಪಾಂಡಿತ್ಯ ನಮ್ಮಲ್ಲಿ ಜಾಗೃತವಾಗುತ್ತೆ. ಹಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಹಂಗೆ, ಭಾರತದಲ್ಲಿ ಹಂಗೆ, ಭಾಗವತದಲ್ಲಿ ಹಿಂಗೆ, ಎಲ್ಲ ಪುರಾಣಗಳ ಸಂಗ್ರಹವನ್ನು ಮಾಡಿ ಸಾರ ಸಂಗ್ರಹ ಮಾಡಿ ಕೊಡ್ತೀವಿ ಅವರಿಗೆ. ಅದರ ಸ್ವಾನುಷ್ಠಾನ ಸಮಯ ನಾವು ಅನುಷ್ಠಾನ ಮಾಡಬೇಕಾದಾಗ ಮುನಯೋಪಿ ಅಪಂಡಿತ, ಅವ್ರು ಎಲ್ಲ ಶಾಸ್ತ್ರವನ್ನು ತಿಳಿದಿರ್ತಾರೆ, ಆದರೆ ಇದು ನನಗೆ ಅನ್ವಯ ಆಗಲ್ಲ. ಈ ಏನು ಹೇಳಿದ್ದಾರೆ ಈ ಪ್ರಾಯಶ್ಚಿತ್ತಗಳನ್ನು, ಇದು ಯಾರಿಗೆ ಅಂದರೆ ಶಾಸ್ತ್ರಾಧ್ಯಯನ ಮಾಡದೇ ಇರೋರಿಗೆ, ದೇವರ ಸ್ಮರಣೆ ಮಾಡದೇ ಇರೋರಿಗೆ, ದೇವಸ್ಥಾನಕ್ಕೆ ಹೋಗದೇ ಇರೋರಿಗೆ ಅಂತ ನಾವು ಅಂದುಕೊಂಡು, ನಾನು ಶಾಸ್ತ್ರಾಧ್ಯಯನ ಮಾಡಿದ್ದೀನಿ, ದೇವರ ಸ್ಮರಣೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಹಾಗಾಗಿ ಇದು ನನಗೆ ಅಲ್ಲ, ನಾನೇನು ಮಾಡಿದ್ರು ದೇವರು ನಾನು ಓದಿದ್ದಕ್ಕೆ ನನಗೆ ರಕ್ಷಣೆ ಮಾಡ್ತಾನೆ ಅನ್ನೋ ಭಾವನೆಯಲ್ಲಿ ಇರ್ತೇವೆ. ಅದರಲ್ಲಿ ಯಾರು ಜ್ಞಾನಿಗಳಿರ್ತಾರಲ್ಲ, ಅಂದರೆ ಏನೋ ಸ್ವಲ್ಪ ತಿಳಿದಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಇರ್ತಾರಲ್ಲ, ಅಂಥವರಿಂದ ಇಂಥ ಅಪರಾಧಗಳು ಸಾಕಷ್ಟು ನಡೆಯುತ್ತೆ. ಅವರ ಭಾವನೆ ಹೇಗಿರುತ್ತೆ ಅಂದರೆ, ಯಾವುದೋ ಒಂದು ಗ್ರಂಥದ ಶ್ರವಣ ಮಾಡಿದ ಫಲವಾಗಿ ನಾನು ಒಬ್ಬ ಪಂಡಿತ ಅನ್ನೋ ಭಾವನೆಯಲ್ಲಿ, ಭ್ರಮೆಯಲ್ಲಿ ನಾನು ಏನು ಮಾಡಿದ್ರೂ ನಡೆಯುತ್ತೆ. ಯಾಕೆ? ನಾನು ಶಾಸ್ತ್ರಾಧ್ಯಯನ ಮಾಡಿದ್ದೀನಿ. ನಾನು ಶಾಸ್ತ್ರಾಧ್ಯಯನ ಮಾಡಬೇಕು ಅಂತಾದರೆ ಪರಮಾತ್ಮನ ಸಂಕಲ್ಪ ಇದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ನಾನು ಶಾಸ್ತ್ರಾಧ್ಯಯನ ಮಾಡಿದ್ದೀನಿ, ದೇವರ ಅನುಗ್ರಹ ನನಗಿದೆ, ದೇವರ ಅನುಗ್ರಹ ಇರೋದರಿಂದ ನಾನು ಇಷ್ಟು ಅಧ್ಯಯನ ಮಾಡಿದ್ದು, ಹಾಗಾಗಿ ನಾನು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಇರುತ್ತೆ, ನಾನೇನು ಪ್ರಾಯಶ್ಚಿತ್ತ ಪ್ರತ್ಯೇಕವಾಗಿ ಆಚರಣೆ ಮಾಡಬೇಕಾಗಿಲ್ಲ ಅನ್ನೋ ಭ್ರಮೆಯಲ್ಲಿ ಇನ್ನೊಬ್ಬರನ್ನು ನೋವು ಮಾಡೋದು, ಇನ್ನೊಬ್ಬರನ್ನು ಬೈಯೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಆತ್ಮವಂಚನೆ ಎಲ್ಲವನ್ನು ಮಾಡಿಕೊಳ್ತಾರೆ. ಹಾಗಾದರೆ ಇಂಥ ಅಪರಾಧಗಳು ಇದು ಕಡಿಮೆ ಆಗಬೇಕು. ಈ ಥರದ್ದನ್ನು ಪ್ರಾಯಶ್ಚಿತ್ತ ಅಂತ ಕರೀಲಿಲ್ಲ. ಇದನ್ನು ನಾವು ಏನು ಮಾಡಿಕೊಂಡ್ರೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಾನುಷ್ಠಾನ ಸಮಯೇ ಸರ್ವೇಪಿ ಚ ಮುನಯೋಪಿ ಅಪಂಡಿತ. ಇನ್ನೊಬ್ಬರು ತಪ್ಪಿದೆ ಅಂತ ಬಂದಾಗ ಇವರು ಜಡ್ಜ್ಗಳಾಗ್ತಾರೆ. ತಮ್ಮ ತಪ್ಪಿದ್ದಾಗ ಲಾಯರ್ಗಳು, ಇನ್ನೊಬ್ಬರ ತಪ್ಪಿದ್ದಾಗ ಜಡ್ಜ್ಗಳಾಗ್ತಾರೆ. ಅಂದರೆ ನೀನು ಮಾಡಿದ ತಪ್ಪು, ಹೌದು ನೀನು ಹೀಗೆ ಮಾಡಬಾರ್ದಿತ್ತು, ಅವನೇನು ಮಾಡಿರ್ತಾನೋ ಬಿಟ್ಟಿರ್ತಾನೋ ಗೊತ್ತಿಲ್ಲ, ಏನು ಹಿಂದೆ ಮುಂದೆ ವಿಚಾರ ಮಾಡಿದೆ, ಅವನು ಹಾಗೆ ಮಾಡಬಾರ್ದಿತ್ತು ರೀ ಅಂತ ಮಾತಾಡ್ತೀವಿ. ಅದೇ ನಮ್ಮ ವಿಷಯ ಯಾರಾದರೂ ಮಾತಾಡ್ತಿರಬೇಕಾದಾಗ ಅಥವಾ ನಮ್ಮ ಹತ್ರ ಯಾರಾದರೂ ಹಂಚ್ಕೊಂಡಾಗ, ಇಲ್ಲ ನನ್ನ ಪರಿಸ್ಥಿತಿ ಹಂಗಿತ್ತು, ಅನಿವಾರ್ಯ ಕಾರಣಗಳಿಂದ ಉಸಿರುಗಟ್ಟುವಂತಹ ವಾತಾವರಣ, ಅನಿವಾರ್ಯವಾಗಿ ನಾನು ಮಾಡಬೇಕಾಯಿತು, ಇದರಲ್ಲಿ ನನ್ನ ತಪ್ಪಿಲ್ಲ ಅಂತ ತೋರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಾಗಾದರೆ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳುವಂತಹ ಒಂದು ಆ ಮನಸ್ಥಿತಿ ಅದು ಮೊದಲು ಬರಬೇಕು. ಅದು ಬಂದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಏನೇನನ್ನು ಹೇಳಿದ್ದಾರೋ ಅದನ್ನು ಹಾಗೆ ಆಚರಣೆಯನ್ನು ಮಾಡಬೇಕು. ಅದಾದ ಮೇಲೆ ಅದನ್ನು ಆಚರಣೆ ಮಾಡಿದ ಮೇಲೆ ಮತ್ತೆ ಅಂತಹ ಪಾಪಗಳನ್ನು ನಾವು ಮಾಡಬಾರದು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಉದಾಹರಣೆಯನ್ನು ಪರೀಕ್ಷಿತ್ ರಾಜರು ಶುಕಾಚಾರ್ಯರು ಕೊಡ್ತಾರೆ. ಪರೀಕ್ಷಿತ್ ರಾಜರು ಕೇಳುವಾಗ ಉದಾಹರಣೆ ಹೇಳೋದು, ಒಂದು ಆನೆ ಸ್ನಾನ ಮಾಡಿ ಬಂದು ಮೈ ಮೇಲೆ ಧೂಳನ್ನು ಹಾಕ್ಕೊಳ್ಳೋದು, ಇನ್ನೊಂದು ಒಂದು ಪಾತ್ರೆಯಲ್ಲಿ ಹೆಂಡವನ್ನು ಹಾಕಿಬಿಟ್ಟು ಎಲ್ಲ ಮುಚ್ಚಿಬಿಡೋದು. ಅದು ಹೆಂಡ ಅಶುದ್ಧ, ಅದು ಶುದ್ಧಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೀರಲ್ಲಿ ಅದ್ದೋದು, ಗಂಗಾ ನದಿಯಲ್ಲಿ ಅದ್ದುಕೊಂಡು ಬರೋದು. ಹಾಗಾದರೆ ಇದು ಶುದ್ಧಿ ಆಗತ್ತಾ? ನಮ್ಮ ಪರಿಸ್ಥಿತಿ ಆನೆಗಿಂತಲೂ ಈ ಥರ ಇದೆ. ಆನೆ ಸ್ನಾನ ಮಾಡುತ್ತೆ, ಹೊರಗೆ ಬರುತ್ತೆ, ಮಣ್ಣು ಹಾಕ್ಕೊಳ್ಳುತ್ತೆ, ಅಂದರೆ ಆಗಾಗ ಬೇರೆ ಬೇರೆ. ಆದರೆ ಇನ್ನು ನಮ್ಮ ಅಂತಃಕರಣ ಶುದ್ಧಿಯಾಗಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಹೆಂಡದ ಉದಾಹರಣೆಯನ್ನು ಪರೀಕ್ಷಿತ್ ರಾಜರು ಕೊಡ್ತಾರೆ. ಒಂದು ಪಾತ್ರೆಯಲ್ಲಿ ಹೆಂಡವನ್ನು ತುಂಬಿ ಅದು ಅಶುದ್ಧ, ಹಾಗಾದರೆ ಅದು ಅಶುದ್ಧವಾಗಿದ್ದನ್ನು ಶುದ್ಧಿ ಮಾಡಬೇಕೀಗ, ಗಂಗಾ ನದಿಯಲ್ಲಿ ಅದ್ದು ಬಿಟ್ಟರೆ ಆಗೋಯ್ತು. ಈ ಕೆಲವರು ಇರ್ತಾರೆ, ಏನಾದ್ರು ಸ್ವಲ್ಪ ಆಚೆ ಈಚೆ ಮಡಿ ಮೇಲಿಗೆ ಏನಾದರೂ ಆದರೆ ನಾನು ಪಂಚಗವ್ಯ ಪ್ರಾಶನ ಮಾಡ್ತೀನಿ ಅಂತ. ಪಂಚಗವ್ಯ ಪ್ರಾಶನ ಮಾಡಬೇಕು, ಹೌದು, ಆದರೆ ಪಂಚಗವ್ಯ ಪ್ರಾಶನ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು, ಅದರ ವಿಧಿವಿಧಾನಗಳಲ್ಲಿ ಹೇಳ್ತಾರೆ. ಉಪವಾಸಂ ಅಹೋರಾತ್ರಂ ಪೂರ್ವೇದ್ಯು ನಿಯತವ್ರತಃ ಅಂತ ಹೇಳ್ತಾರೆ.
ಅಂದರೆ ನಾನು ಇವತ್ತು ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತಾದರೆ ಹಿಂದಿನ ದಿವಸ ಸಂಪೂರ್ಣ ಉಪವಾಸ ಇರಬೇಕು ಅಂತ ಶಾಸ್ತ್ರದ ನಿಯಮ ಇರೋದು. ಹಾಗಾಗಿ ಸಾಮಾನ್ಯ ದ್ವಾದಶಿಯ ದಿವಸನೇ ಪಂಚಗವ್ಯ ಪ್ರಾಶನ ಮಾಡೋದನ್ನು ಇಟ್ಕೊಳ್ತಾರೆ, ಯಾಕೆಂದರೆ ಅನಾಯಾಸ ಉಪವಾಸ ಆಗತ್ತೆ ಅಂತ. ಆದರೆ ವಾಸ್ತವಿಕವಾಗಿ ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತಾದಾಗ ಹಿಂದಿನ ದಿವಸ ಉಪವಾಸ ಇರಬೇಕು ಅಂತ ಹೇಳ್ತಾರೆ. ಅಹೋರಾತ್ರಂ ಇಡೀ ದಿವಸ ಉಪವಾಸ ಇದ್ದು ಅಲ್ಲಿ ನಿಯತವ್ರತಃ ನಿಯಮದಲ್ಲಿರಬೇಕು. ಆಮೇಲೆ ಎಲ್ಲಾದರೂ ನದಿ ತೀರಕ್ಕೆ ಹೋಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಪಂಚಗವ್ಯವನ್ನು ಮಾಡಬೇಕು. ಆ ಪಂಚಗವ್ಯ ಮಾಡುವಾಗಲೂ ಅದಕ್ಕೆ ನಿಯಮಗಳನ್ನು ಹೇಳ್ತಾರೆ. ಗೋಮೂತ್ರಂ ನೀಲವರ್ಣಾಯ ಶ್ವೇತಾಯ ಗೋಮಯಂ ಹರೇತ್. ನೀಲಿ ಬಣ್ಣದ ಹಸುವಿನಿಂದ ಗೋಮೂತ್ರ ತರಬೇಕು. ಶ್ವೇತವರ್ಣಾಯ ಗೋಮಯಂ ಹರೇತ್, ಬಿಳಿ ಬಣ್ಣದ ಹಸುವಿನಿಂದ ಗೋಮಯ ತರಬೇಕು. ಆಮೇಲೆ ಬೇರೆ ಬೇರೆ ಬಣ್ಣಗಳಿಂದ ಹಾಲು ತರಬೇಕು. ಅದರದ್ದು ಇನ್ನೊಂದು ಯಾವುದೋ ಬಣ್ಣದ ಹಸುವಿನಿಂದ ಹಾಲು ತಂದು ಅದನ್ನು ಮೊಸರು ಮಾಡಬೇಕು. ಆಮೇಲೆ ಇನ್ಯಾವುದೋ ಬಣ್ಣದ ಹಸುವಿನಿಂದ ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು. ಆಮೇಲೆ ಅಲ್ಲೇ ಹೇಳ್ತಾರೆ ಅಲಾಭೆ ಸರ್ವವರ್ಣಾನ. ಇದು ಹಿಂದಿನ ಕಾಲದಲ್ಲಿ ಮಾಡ್ಬೋದಿತ್ತು, ಈಗ ನಾಟಿ ಹಸು ಸಿಗೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಅಲಾಭೆ ಸರ್ವವರ್ಣಾನ, ಯಾವುದಾದ್ರೂ ಒಂದು ಹಸುವಿನಿದ್ದಾದರೂ ಆಗಿರಬೇಕು ಅಂತ ಒಟ್ಟು ನಮಗೆ ಅನುಕೂಲವಾಗುವಂತಹ ಕ್ರಮವನ್ನು ಹೇಳಿದ್ದಾರೆ. ಅಂದರೆ ಒಂದು ಯಾವುದಾದ್ರೂ ನಾವು ಶುದ್ಧಿಯನ್ನು ಮಾಡಿಕೊಳ್ಬೇಕು ಅಂತಂದರೆ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ ಅನ್ನೋ ಥರದಲ್ಲಿ ಆಗಬಾರ್ದು. ಇಷ್ಟು ಅನುಸಂಧಾನ ಅದರಲ್ಲಿ ಇರಬೇಕು ಅನ್ನೋದನ್ನು ತೋರಿಸ್ತಾರೆ. ಆಮೇಲೆ ಸುಮ್ಮನೆ ಹಾಲು ಮೊಸರು ಗೋಮೂತ್ರ ಗೋಮಯವನ್ನು ಬೆರೆಸಿದ ತಕ್ಷಣ ಅದು ಪಂಚಗವ್ಯ ಆಗಲ್ಲ. ಅದರಲ್ಲಿ ದೇವತೆಗಳನ್ನು ಒಂದೊಂದು ದ್ರವ್ಯದಲ್ಲೂ ಒಬ್ಬೊಬ್ಬ ದೇವತೆಗಳನ್ನು ಆವಾಹನೆ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆ ಪಂಚಗವ್ಯವನ್ನು ಮಥನ ಮಾಡಬೇಕು. ಮಥನ ಮಾಡುವಾಗ ಆಪೋವಿಷ್ಟ, ಆಮೇಲೆ ಪ್ರಣವ ಮಂತ್ರ, ಪಂಚಬ್ರಹ್ಮ ಅಂತ ಕರೀತಾರೆ. ಅಂದರೆ ರುದ್ರದೇವರ 5 ಸೂಕ್ತಗಳು ಅದನ್ನು ಹೇಳಿಕೊಳ್ತಾ ಅದನ್ನು ಮಥನ ಮಾಡಬೇಕು. ಮಥನ ಮಾಡಾದಮೇಲೆ ಆ ಪಂಚಗವ್ಯದಲ್ಲಿ ರುದ್ರದೇವರನ್ನು, ಪರಮಾತ್ಮ ವಿಷ್ಣುವನ್ನು, ಬ್ರಹ್ಮದೇವರು, ಆಮೇಲೆ ಸವಿತೃನಾಮಕ ಪರಮಾತ್ಮ ಸವಿತೃ ದೇವತೆಯನ್ನು, ಅಗ್ನಿ, ಸೋಮ, ಪ್ರಜಾಪತಿ, ಈಗ ಇಷ್ಟು ದೇವತೆಗಳನ್ನು ಆವಾಹನೆ ಮಾಡಿ ಅವರಿಗೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಆಮೇಲೆ ಆ ಪಂಚಗವ್ಯವನ್ನು ಸ್ವೀಕಾರ ಮಾಡಬೇಕು. ಈ ಕ್ರಮದಲ್ಲಿದೆ. ಆದರೆ ನಾವು ಸುಮ್ಮನೆ ಹಾಲು ಮೊಸರು ಅದನ್ನೆಲ್ಲ ಬೆರೆಸ್ತೀವಿ, ಕುಡಿತೀವಿ ಕೆಲವೊಂದು ಸಂದರ್ಭದಲ್ಲಿ. ಅಂದರೆ ಪಂಚಗವ್ಯವನ್ನು ಶುದ್ಧ ರೀತಿಯಲ್ಲಿ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಕೆಲವ್ರಿಗೆ ಏನಂದರೆ ನಾನು ಇಷ್ಟು ಮಾಡಿದ್ರೆ ಸಾಕು, ನನಗೆ ಇದರ ಅವಶ್ಯಕತೆ ಇಲ್ಲ, ನಾನು ಶಾಸ್ತ್ರ ಅಧ್ಯಯನ ಮಾಡಿದ್ದೀನಿ ಅಥವಾ ನಾನು ಇಷ್ಟು ದಾನ ಧರ್ಮ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ದೀನಿ, ಅದರಲ್ಲೇ ನನ್ನದೆಲ್ಲ ಪಾಪಗಳ ಪರಿಹಾರ ಆಗತ್ತೆ ಅದು ನಾವು ತೀರ್ಮಾನ ಮಾಡೋಣ. ಈಗ ಯಾವುದೋ ಒಂದು ಕೋರ್ಟ್ ಕೇಸ್ಗೆ ಅಂತ ಹೋಗಿ ಜಡ್ಜ್ಮೆಂಟ್ ಅವ್ರು ಏನು ಕೊಡಬೇಕು ಅದರ ಬದಲಾಗಿ ನಾವೇ ಜಡ್ಜ್ಮೆಂಟ್ ಕೊಟ್ಕೊಂಡು ಬಂದರೆ ಹೇಗಿರುತ್ತೋ ಹಾಗಿರುತ್ತೆ. ಅದಕ್ಕೆಂತ ದೇವತೆಗಳಿದ್ದಾರೆ, ಶಾಸ್ತ್ರ ಇದೆ, ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ. ಅವರ ಹತ್ರ ಹೋಗಿ ನಮ್ಮ ಏನು ಅಪರಾಧಗಳನ್ನು ಮಾಡಿದೆಯೋ ಅದನ್ನೆಲ್ಲ ಅವರ ಮುಂದೆ ಹೇಳಿಕೊಂಡು ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಅವರು ಹೇಳಿದಾಗ ಅದರಲ್ಲಿ ಯಾವ ಅಶ್ರದ್ಧೆ ಇಲ್ಲದೆ, ಅಸಡ್ಡೆ ಇಲ್ಲದೆ ಅದನ್ನು ಚಾಚೂ ತಪ್ಪದಂತೆ ಪಾಲಿಸಿ ಮತ್ತೆ ಆ ಪಾಪಕರ್ಮಗಳನ್ನು ನಾವು ಮಾಡಬಾರದು. ಅಂದಾಗ ಅದು ಶುದ್ಧಿಯಾಗತ್ತೆ. ಇಲ್ಲ ಅಂದರೆ 2 ಥರ. ಒಂದು, ಆನೆ ಸ್ನಾನ ಮಾಡಿ ಮತ್ತೆ ಮರಳನ್ನು ಹಾಕ್ಕೊಂಡ್ರೂ ಉಪಯೋಗ ಇಲ್ಲ. ಅತ್ಯಂತ ಅಶುದ್ಧವಾದ ಮದ್ಯ ಅದನ್ನು ನೀರಲ್ಲಿ ಎಷ್ಟೇ ಬಾರಿ ಗಂಗಾ ನದಿಯಲ್ಲಿ 1000 ವರ್ಷಗಳ ಕಾಲ ಆ ಪಾತ್ರೆಯನ್ನಿಟ್ಟರೂ ಕೂಡ ಅದು ಹೇಗೆ ಶುದ್ಧಿಯಾಗೋದಿಲ್ವೋ ಹಾಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ ಮಾತ್ರಕ್ಕೆ ನಮ್ಮ ಅಂತಃಕರಣ ಶುದ್ಧಿ ಇಲ್ಲ, ಅಂತಃಕರಣದಲ್ಲಿ ಮತ್ತೆ 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 ಅದೇ ದೋಷಗಳು ಬರ್ತಾ ಇದೆ ಅಂದರೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ, ಅದು ಪ್ರಾಯಶ್ಚಿತ್ತ ಅಲ್ಲ. ಅದರಿಂದ ಅವನು ಶುದ್ಧನಾಗೋದಿಲ್ಲ, ಪಾಪದಿಂದಲೂ ಅವನು ಮುಕ್ತನಾಗೋದಿಲ್ಲ, ಅವನು ನರಕಾದಿಗಳನ್ನೇ ಅನುಭವಿಸ್ತಾನೆ. ಇದು ಶಾಸ್ತ್ರದ ಮಾತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಈ ಪ್ರಾಯಶ್ಚಿತ್ತಗಳಲ್ಲಿ ಅತ್ಯಂತ ದೊಡ್ಡದು ಪ್ರಧಾನವಾದದ್ದು ಯಾವುದು ಅಂತ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಪರಮಾತ್ಮನ ಸ್ಮರಣೆಗಿಂತಲೂ ದೊಡ್ಡದಾದ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಹಾಗಾದರೆ ಇದು ವಿಧಿ, ಇದನ್ನು ಮಾಡಬೇಕು, ಇದನ್ನೇ ಮಾಡಬೇಕು, ಇದು ಕರ್ತವ್ಯ ಅಂತ ಅನ್ನಿಸ್ಕೊಳ್ಳೋದು ದೇವರ ಸ್ಮರಣೆಯನ್ನು ಮಾಡಿದಾಗ. ದೇವರ ಸ್ಮರಣೆ ಇಲ್ಲದೆ ಏನೇ ದಾನ ಧರ್ಮಾದಿಗಳನ್ನು ಮಾಡಿದ್ರೂ ಕೂಡ ಅದು ಅಧರ್ಮ ಅಂತಲೇ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಇದು ಧರ್ಮ ಅಂತ ತೀರ್ಮಾನ ಮಾಡಲಿಕ್ಕೆ ಆ ಧರ್ಮ ಅನ್ನೋ ಒಂದು ಶಕ್ತಿಯನ್ನು ತುಂಬೋದೇ ಪರಮಾತ್ಮನ ಸ್ಮರಣೆ. ಹಾಗಾದರೆ ಈ ಸ್ಮರಣೆಗಿಂತಲೂ ದೊಡ್ಡದಾದ ಮತ್ತೊಂದು ಪ್ರಾಯಶ್ಚಿತ್ತ ಇಲ್ಲ ಅಂತ. ಅಂದರೆ ಇಲ್ಲೂ ಅದೇ ಅಭಿಪ್ರಾಯ. ಪರಮಾತ್ಮನ ಸ್ಮರಣೆ ಪ್ರಾಯಶ್ಚಿತ್ತ ಅಂತಂದರೆ ಈ ಕಡೆ ನಾವು ಮಾಡೋ ಅಪರಾಧಗಳನ್ನೆಲ್ಲ ಮಾಡ್ತಾ ಇರೋದು, ಈ ಅಪರಾಧ ಮಾಡಿದ್ದೀನಿ ಹಾಗಾಗಿ ದೇವರ ಸ್ಮರಣೆ, ಮೊನ್ನೆ ಕುಂಜರ ಶೌಚವತ್ತು ಅಂತ ಆಗತ್ತೆ. ಹಾಗಾಗಿ ದೇವರ ಸ್ಮರಣೆ ಮಾಡಬೇಕಾದಾಗಲೂ ನಾವು ಮಾಡಿದ ಪಾಪಗಳನ್ನು
ಹೇಳಬೇಕು. ಅಂತಹ ಗುರುಗಳು ಯಾರೂ ನಮಗೆ ಸಿಗಲಿಲ್ಲ, ಅಥವಾ ನಮಗೆ ಹೇಳ್ಕೊಳ್ಳಿಕ್ಕೆ ತುಂಬ ಭಯ ಇದೆ. ಆದರೆ ಮನಸ್ಸಲ್ಲಿ ತುಂಬ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ದೇವರ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಮಾಡಿ ಆ ಪಾಪಗಳನ್ನು ಮತ್ತೆ ಮಾಡದೇ ಇರುವಂತೆ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನವನ್ನಾದರೂ ಮಾಡಬೇಕು. ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಹಾಗಾಗಿ ಇದಕ್ಕೊಂದು ಇತಿಹಾಸಂ ಪುರಾತನಂ ಅಂತ ಒಂದು ಇತಿಹಾಸವನ್ನು ಹೇಳ್ತೀನಿ ಅಂತ ಶುಕಾಚಾರ್ಯರು ಅಜಾಮಿಳನ ಕಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಜಾಮಿಳನ ಕಥೆಯನ್ನು ಪ್ರಾರಂಭ ಮಾಡಿದಾಗ ಹೇಗಿದ್ದ ಅಜಾಮಿಳ ಹೇಗಿದ್ದ ಅಂತಂದರೆ ಅದಕ್ಕೆ ಹೇಳ್ತಾರೆ, ಕಾನ್ಯಕುಬ್ಜ ಅನ್ನೋ ಒಂದು ನಗರ. ಆ ಕಾನ್ಯಕುಬ್ಜ ಅನ್ನೋ ನಗರದಲ್ಲಿ ಕಾನ್ಯಕುಬ್ಜೆ ದ್ವಿಜಃ ಕಶ್ಚಿತ್ ದಾಸೀಪತಿ ಅಜಾಮಿಳ ನಾಮ್ನ ನಷ್ಟ ಸದಾಚಾರ ದಾಸ್ಯಾ ಸಂಸರ್ಗ ದೂಷಿತ. ಕಾನ್ಯಕುಬ್ಜ ಅಂತ ಒಂದು ನಗರ. ಆ ಕಾನ್ಯಕುಬ್ಜ ಎಂಬತಕ್ಕಂತಹ ಒಂದು ನಗರದಲ್ಲಿ ದ್ವಿಜಃ ಕಶ್ಚಿತ್ ಒಬ್ಬ ಬ್ರಾಹ್ಮಣ ಇದ್ದಾನೆ. ದಾಸೀಪತಿ ಅವನೇನಾದ ಅಂದರೆ ಯಾರೋ ಒಬ್ಬ ಅಂತ್ಯ ಜಾತಿಯ ಹೆಣ್ಣುಮಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ. ಅವನ ಹೆಸರು ಅಜಾಮಿಳ ಅಂತ ಹೆಸರು. ಹೇಗಿದ್ದ ಅವನು ಅಂದರೆ ನಾಮ್ನ ನಷ್ಟ ಸದಾಚಾರ, ಹೆಸರಿಂದ ಅಜಾಮಿಳ. ಅವನಿಗೆ ಎಲ್ಲ ಆಚರಣೆ ಏನಿತ್ತು ಅಂದರೆ ಬ್ರಾಹ್ಮಣರು ಮಾಡಬೇಕಾದ ಆಚರಣೆಗಳು ಅಂತ ಏನೇನಿದೆ, ಸಂಧ್ಯಾ ವಂದನೆ, ದೇವರ ಪೂಜೆ, ವೈಶ್ವದೇವ, ಅಗ್ನಿ ಮುಂತಾದ ಎಲ್ಲ ಕೆಲಸಗಳನ್ನು ಬಿಟ್ಟುಬಿಟ್ಟಿದ್ದಾನೆ, ಕರ್ಮಗಳನ್ನು. ನಷ್ಟ ಸದಾಚಾರ ದಾಸ್ಯಾ ಸಂಸರ್ಗ ದೂಷಿತ. ಯಾರೋ ಬೇಡದೇ ಇರತಕ್ಕಂಥ ಒಬ್ಬ ಹೆಣ್ಣು ಮಗಳ ಸಂಪರ್ಕವನ್ನು ಮಾಡಿ ಎಲ್ಲವನ್ನು ಕೂಡ ಅವನು ದೂರ ಮಾಡಿಕೊಂಡಿದ್ದಾನೆ ಅಂತ. ಅವನ ಹೆಸರು ಅಜಾಮಿಳ. ಅವನಿಗೆ ಅಜಾಮಿಳ ಅಂತ ಯಾಕೆ ಹೆಸರು? ಪರಮಾತ್ಮನನ್ನು ತಿರಸ್ಕಾರ ಮಾಡಿದಾಗಲೂ ಅಂದರೆ ಎಲ್ಲ ಆಚರಣೆಗಳನ್ನು ಬಹಿಷ್ಕಾರ ಮಾಡಿ ಅತ್ಯಂತ ಕೆಟ್ಟ ದಾರಿಯಲ್ಲಿ ನಡೆಯುವಾಗಲೂ ಅವನಿಗೆ ಅಜಾಮಿಳ ಅಂತ ಹೆಸರು. ಪರಮಾತ್ಮನ ಅನುಗ್ರಹ ಆದ ಮೇಲೂ ಅವನಿಗೆ ಅಜಾಮಿಳ ಅಂತ ಹೆಸರು. ಅಂದರೆ ಈ ಅಜಾಮಿಳ ಅನ್ನೋ ಹೆಸರು ಅವನ ಪೂರ್ವಸ್ಥಿತಿಯನ್ನು, ನಂತರದ ಸ್ಥಿತಿಯನ್ನು ನಮಗೆ ತಿಳಿಸಿಕೊಡ್ತಾ ಇದೆ ಅನ್ನೋದನ್ನು ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಅಜಾಮಿಳ ಅನ್ನೋ ಶಬ್ದ ಇದೆ. ಅಜ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಅಂದರೆ ಸ್ವಭಾವ. ಜ ಅಂದರೆ ಹುಟ್ಟೋದು, ಅಜ ಅಂದರೆ ಹುಟ್ಟದೇ ಇರೋದು, ಅಂದರೆ ಹುಟ್ಟಿರುವ ಗುಣ ಅಲ್ಲ, ಅದು ಸ್ವಾಭಾವಿಕ ಮೊದಲಿಂದ ಇರತಕ್ಕಂಥ ಗುಣ. ಹಾಗಾಗಿ ಅಜ ಅವನು ಸ್ವಾಭಾವಿಕವಾಗಿ ಮಿಲ ಅಂದರೆ ತಿರೋಭಾವ ಆಗೋದು, ಅಂದರೆ ತಿರಸ್ಕಾರ ಮಾಡೋದು ಅಂತ. ಏನನ್ನು ತಿರಸ್ಕಾರ ಮಾಡಿದ್ದ? ದೇವತಾ ಕಾರ್ಯಗಳನ್ನು, ತನ್ನ ವರ್ಣಾಶ್ರಮೋಚಿತವಾಗಿರತಕ್ಕಂಥ ಏನು ಅನುಷ್ಠಾನಗಳಿದೆ ಅದನ್ನೆಲ್ಲವನ್ನು ಬಿಟ್ಟಿದ್ದಾನೆ. ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾನೆ, ತಂದೆ ತಾಯಿಗಳನ್ನು ಬಿಟ್ಟಿದ್ದಾನೆ, ಅವರ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ತಿಲ್ಲ. ತನ್ನ ಜವಾಬ್ದಾರಿ ಅಂದರೆ ತಾನು ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೋ ಅವರ ಜವಾಬ್ದಾರಿಯನ್ನು ಬಿಟ್ಟಿದ್ದಾನೆ. ಹಾಗಾಗಿ ತಿರಸ್ಕಾರ ಮಾಡಿದ್ದಾನೆ. ತನ್ನ ಆತ್ಮೋದ್ಧಾರಕ್ಕಾದರೂ ಏನಾದರೂ ಮಾಡಬೇಕು, ಅದನ್ನೂ ಮಾಡ್ತಾ ಇಲ್ಲ. ಹಾಗಾಗಿ ಅವನ ಅಜಾಮಿಳ ಅಂತ ಕರೆದಿದ್ದಾರೆ. ಇದು ಮೊದಲನೇ ಹಂತ. ಪರಮಾತ್ಮನ ಅನುಗ್ರಹ ಆದ ಮೇಲೂ ಅಜಾಮಿಳ. ಇವಾಗ ಅಜ ಅಂದರೆ ಪರಮಾತ್ಮ, ಅವನ ಸಂಪರ್ಕವನ್ನು ಪಡೆದಿದ್ದರಿಂದ ಅವನು ಅಜಾಮಿಳ. ಹಾಗಾದರೆ ಅಜಾಮಿಳ ಅನ್ನೋ ಅರ್ಥ ಶಬ್ದ ಅಂದರೆ ಅವನ ಪೂರ್ವಸ್ಥಿತಿಯನ್ನು ತಿಳಿಸ್ತಾ ಇದೆ. ಪರಮಾತ್ಮನ ಅನುಗ್ರಹ ಆದ ಮೇಲೆ ಹೇಗೆ ಭಕ್ತಿಯನ್ನು ಮಾಡಿದ್ದ ಆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಜಾಮಿಳ ಅನ್ನೋ ಒಂದು ಹೆಸರನ್ನು ಅವನಿಗೆ ಕೊಟ್ಟಿದ್ದಾರೆ. ಕಾನ್ಯಕುಬ್ಜ ಅಂತ ಒಂದು ನಗರ. ಕಾನ್ಯಕುಬ್ಜ ಅಂತಂದರೆ ಕನ್ಯಾ ಸಂಬಂಧಿಯಾದದ್ದು ಕಾನ್ಯ, ಅದರಲ್ಲಿ ಕುಬ್ಜನಾಗಿದ್ದಾನೆ. ಅಂದರೆ ಬೇಡದೇ ಇರತಕ್ಕಂತಹ ಹೆಣ್ಣು ಮಗಳ ಸಂಪರ್ಕವನ್ನು ಮಾಡಿದ್ರಿಂದ ತಾನು ಏನು ಎತ್ತರದಲ್ಲಿರಬೇಕೋ ಆ ಎತ್ತರದಲ್ಲಿಲ್ಲ, ತಾನು ಕೆಳಗೆ ಬಿದ್ದಿದ್ದಾನೆ. ಹಾಗಾಗಿ ಕುಬ್ಜ ಅಂದರೆ ಆ ನಗರ ಅಷ್ಟು ಅಶುದ್ಧವಾಗಿದೆ. ಇವನಿಗೆ ಅದು ಆ ಹೆಸರು ತುಂಬ ಹೊಂದಾಣಿಕೆ ಆಗ್ತಾ ಇದೆ. ಹಾಗಾಗಿ ಅಂತಹ ಒಬ್ಬ ಅಜಾಮಿಳ ಎಂಬತಕ್ಕಂಥ ಒಬ್ಬ ವ್ಯಕ್ತಿ, ಬ್ರಾಹ್ಮಣ, ತಾನು ಕಾಡಿಗೆ ಹೋಗಿದ್ದಾನೆ ಸಮಿತನ್ನು ತರಬೇಕು ಅಂಥೇಳಿ. ಸಮಿತ್ತು, ದರ್ಭೆ ಇದನ್ನೆಲ್ಲ ತರಬೇಕು ಅಂತ ಹೋದಾಗ ಅಲ್ಲಿ ಒಬ್ಬ ಹೆಣ್ಣುಮಗಳನ್ನು ನೋಡ್ತಾನೆ. ಆ ಹೆಣ್ಣುಮಗಳ ಮೇಲೆ ಆಸೆ ಆಗತ್ತೆ. ಅವಳ ಜೊತೆ ಜೀವನ ನಡೆಸಬೇಕು ಅಂಥೇಳಿ ಅವಳನ್ನು ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಆದರೆ ಆ ಸಂದರ್ಭದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ನಾನು ನಿನಗೆ ಯೋಗ್ಯಳಲ್ಲ, ನಿನ್ನ ವ್ಯಕ್ತಿತ್ವನೇ ಬೇರೆ, ನನ್ನ ವ್ಯಕ್ತಿತ್ವನೇ ಬೇರೆ.
ನಾನು ದಿನನಿತ್ಯದಲ್ಲಿ ಮಾಂಸ ಅದು ಇದನ್ನು ತಿನ್ನುವಂಥವಳು, ದೇವತಾ ಕಾರ್ಯ ಇಲ್ಲ, ದೇವರ ಸ್ಮರಣೆ ಇಲ್ಲ, ಅತ್ಯಂತ ಹೀನವಾದ ಸ್ಥಿತಿಯಲ್ಲಿ ನಾನಿದ್ದೇನೆ. ಅಂಥ ನನ್ನನ್ನು ನೀನು ಮದುವೆ ಆಗೋದು ಅಂತಂದರೆ ಅದು ನಿನಗೆ ಶ್ರೇಯಸ್ಕರ ಅಲ್ಲ. ನೀನು ಅಕಸ್ಮಾತ್ ನನ್ನನ್ನು ಮದುವೆ ಆಗೋದು ಅಂತ ಆದರೆ ನೀನು ಮಾಡಬೇಕಾಗಿರೋ ಕೆಲಸ, ನೀನು ಆ ಜನಿವಾರ ತೆಗೆದು ಹಾಕಬೇಕು. ನೀನು ಇನ್ನು ಮೇಲೆ ಅಗ್ನಿಹೋತ್ರ ಇದು ಯಾವುದನ್ನು ಮಾಡಬಾರ್ದು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡಬಾರ್ದು. ನಾನು ಯಾವ ರೀತಿಯಲ್ಲಿ ನನ್ನ ಜೀವನ ನಡೆಸ್ತಾ ಇದ್ದೇನೋ ಅದೇ ರೀತಿಯಲ್ಲಿ ನೀನು ಜೀವನ ನಡೆಸಬೇಕು ಅನ್ನೋದಾದರೆ ನಾನು ನಿನ್ನ ಮದುವೆ ಆಗ್ತೇನೆ ಅಂತ ಅವಳು ಹೇಳಿದ್ದಾಳೆ. ಅವಳ ಮೇಲೆ ಆಸೆಯಿಂದ, ಮೋಹದಿಂದ ಎಲ್ಲವನ್ನು ಪರಿತ್ಯಾಗ ಮಾಡಿದ್ದಾನೆ. ನಷ್ಟ ಸದಾಚಾರ, ಹಾಗೆ ಎಲ್ಲವನ್ನು ಬಿಟ್ಟಿದ್ದಾನಂತೆ. ಹೇಗೆ ಅವನು ಹೇಗೆ ಇದ್ದ ಆ ಸಂದರ್ಭದಲ್ಲಿ, ಆ ಹೆಣ್ಣು ಮಗಳ ಜೊತೆ ಇದ್ದಾಗ ಅಂದರೆ, ವಂದ್ಯಕ್ಷೈಹಿ ಕೈತವೈಹಿ ಶೌರ್ಯೈಹಿ ಗರ್ಹಿತಂ ವೃತ್ತಿಮಾಶ್ರಿತಃ ಬಿಭ್ರತ್ ಕುಟುಂಬಂ ಅಶುಚಿ ಯಾತಯಾಮಾಸ ದೇಹಿನಂ. ಅವನೇನು ಮಾಡ್ತಾ ಇದ್ದ? ವಂದ್ಯಕ್ಷೈಹಿ, ಅಕ್ಷ ಅಂದರೆ ಇಂದ್ರಿಯಗಳು, ಅದೇನಾಗಿದೆ? ವಂದ್ಯ ಅಂದರೆ ದೋಷಕ್ಕೊಳಗಾಗಿದೆ. ಇಂದ್ರಿಯಗಳಿಂದ ಯಾವ ರೀತಿ ಸಾರ್ಥಕಪಡಿಸ್ಕೊಳ್ಬೇಕೋ ಅದಕ್ಕೆ ವಿಪರೀತವಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ವಂದ್ಯಕ್ಷೈಹಿ ಅದು ಹೇಗಿದೆ ಅಂದರೆ ಕೈತವೈಹಿ, ಮೋಸ ಮಾಡ್ತಾ ಇದೆ. ಅಂದರೆ ಅವನು ನೋಡಲಿಕ್ಕೆ ಜಪ ಮಾಡ್ತಾ ಇದ್ದಾನೆ, ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ದೇವರ ಪೂಜೆ ಎಲ್ಲ ಇದೆ, ಆದರೆ ಮಾನಸಿಕವಾಗಿ ಅವನಿಗೆ ಆ ಬುದ್ಧಿನೇ ಇಲ್ಲ. ಯಾರೋ ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಂಧ್ಯಾವಂದನೆ ಮಾಡ್ತಾ ಇರೋದು, ಯಾರೋ ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಕೈತವ, ಅವನು ವಾಸ್ತವಿಕವಾಗಿ ಅವನ ಮನಸ್ಸಲ್ಲಿ ಯಾವುದನ್ನು ಮಾಡಬಾರದು ಅಂತಿದೆ, ಆದರೆ ನಾನು ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ದೇನೆ, ನನ್ನನ್ನು ನೋಡಿ ತಿರಸ್ಕಾರ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಟನೆಯನ್ನು ಮಾಡ್ತಾ ಇದ್ದಾನೆ, ತೋರಿಕೆಗಾಗಿ ಆಚರಣೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ವಂದ್ಯಕ್ಷೈಹಿ ಕೈತವೈಹಿ ಚೌರ್ಯೈಹಿ ಅಂದರೆ ಕಳ್ಳತನ ಮಾಡ್ತಾ ಇದ್ದಾನಂತೆ. ಇದು ಕೂಡ ಮೋಸನೆ. ಯಾಕೆ ನೀ ಆ ಥರ ಕಳ್ಳತನ ಮಾಡ್ತಿದ್ದಿ ಅಂದರೆ, ನಾನು ಕಳ್ಳತನ ಮಾಡ್ತಿಲ್ಲ ಅಂತ ಹೇಳೋದು, ಆದರೆ ಮಾಡೋದು ಕಳ್ಳತನ. ಹೀಗೆ ಗರ್ಹಿತ ವೃತ್ತಿಮಾಶ್ರಿತ, ಅತ್ಯಂತ ಹೀನವಾಗಿರತಕ್ಕಂತಹ ಜೀವನೋಪಾಯವನ್ನು ಕಂಡುಕೊಂಡು ಬಿಭ್ರತ್ ಕುಟುಂಬಂ, ತನ್ನ ಮಕ್ಕಳನ್ನು ಸಾಕ್ತಾ ಇದ್ದಾನಂತೆ. ಅಶುಚಿಹಿ, ಇಷ್ಟೆಲ್ಲ ಮಾಡಿದ್ರಿಂದ ಅವನು ಅಶುಚಿಯಾಗಿದ್ದಾನೆ. ಯಾತಯಾಮಾಸ ದೇಹಿನಂ, ಅವನು ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತ. ಇದು ನೋಡಿದಾಗ ನಮಗೆ ಏನನ್ಸುತ್ತೆ? ಯಾರೋ ಒಬ್ಬ ಇದ್ದ, ಅವನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಇದು ಹೇಳ್ತಿರೋದು ನಮ್ಮ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು. ವಂದ್ಯಕ್ಷೈಹಿ ಕೈತವೈಹಿ, ನಾವು ದೇವರ ಪೂಜೆ ಮಾಡ್ತೀವಿ, ದೇವರ ಸೇವೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಒಳಗಡೆ ನಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಇಷ್ಟು ದೇವರ ಪೂಜೆ ಮಾಡಿದ್ರೆ ನಮಗೇನು ಸಿಗ್ತಾ ಇಲ್ಲ ಅಂದರೆ ಯಾಕೆ ಮಾಡಬೇಕು? ಸರಿ ಆಯಿತು, ನಮಗೆ ಸಿಗ್ತಿಲ್ಲ, ಫಲ ಸಿಗ್ತಿಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲಲ್ಲ, ಹೋಗಲಿ ಅದನ್ನು ಬಿಟ್ಬಿಟ್ಟು ನಾಸ್ತಿಕರಾಗೋಣ ಅಂದರೆ ಸಮಾಜದಲ್ಲಿ ಬೆಲೆ ಇಲ್ಲ. ನಾವು ಆಸ್ತಿಕರಾಗಿದ್ದು ಒಳ್ಳೆ ವೇಷಭೂಷಣಗಳಿದ್ದರೆ 4-6 ಜನ ನೋಡಿ, ಇವರು ಪಂಡಿತರು, ಇವರು ಹೀಗಿದ್ದಾರೆ, ಅವರು ಶಾಸ್ತ್ರಾಧ್ಯಯನ ಮಾಡಿದ್ದಾರೆ ಅಂತ ಏನಾದರೂ ನಮಗೆ ಲಾಭ ಇದೆ. ಇದನ್ನು ಬಿಟ್ಟು ಕೂತ್ರೆ ನಮಗೆ ಯಾವ ಲಾಭ ಇಲ್ಲ. ಹಾಗಾಗಿ ಇಂದ್ರಿಯಗಳಲ್ಲಿ ಯೋಚನೆಗಳು ಬರೋದೇ ಬೇರೆ, ಆ ಇಂದ್ರಿಯಗಳನ್ನು ಬೇರೆ ಕಡೆನೇ ನಾವು ಬಿಡ್ತಾ ಇದ್ದೀವಿ, ದೇವರ ಕಡೆ ಹೋಗ್ತಾ ಇಲ್ಲ. ಆದರೆ ಹೇಳೋದು ಮಾತ್ರ ನಾವು ಒಳ್ಳೆ ಧಾರ್ಮಿಕ, ನಾನು ಒಳ್ಳೆ ತಪಸ್ಸನ್ನು ಮಾಡ್ತೀನಿ, ಒಳ್ಳೆ ಜಪ ಮಾಡಿದ್ದೀನಿ, ಇಷ್ಟು ಲಕ್ಷ ಜಪ ಮಾಡಿದ್ದೀನಿ ಅಂತ ಹೀಗೆಲ್ಲ ಹೇಳ್ಕೊಳ್ಳೋದು. ಅಂದರೆ ಇಂದ್ರಿಯಗಳ ಮೂಲಕವೂ ನಾವು ಮೋಸ ಮಾಡ್ತಾ ಇದ್ದೀವಿ. ಹಾಗಾದರೆ ಅವರು ಯಾರೋ ಕಥೆ ಅಲ್ಲ, ಇದು ನಮ್ಮ ಜೀವನದ ಕಥೆಯನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದರೆ ನಮ್ಮನ್ನು ಎತ್ತಿ ಚುಚ್ಚಬೇಕು ಅನ್ನೋ ಕಾರಣಕ್ಕಲ್ಲ, ಇಷ್ಟು ನಿಮ್ಮಲ್ಲಿ ಆಗ್ತಾ ಇದೆ, ಇದನ್ನು ಬದಲಾವಣೆ ಮಾಡಿಕೊಳ್ಳ್ರಿ ಅಂತ ಒಂದು ಅವಕಾಶ ನಮಗೆ ಭಾಗವತ ಕೊಡ್ತಾ ಇದೆ. ಆಮೇಲೆ ಕೈತವೈಹಿ ಚೌರ್ಯೈಹಿ, ಕಳ್ಳತನ, ಇಲ್ಲೂ ಅಷ್ಟೇ ಕೈತವ, ಇದನ್ನು ಕಳ್ಳತನವೂ ಅಷ್ಟೇ. ಕೈತವ ಅಂದರೆ ಮಾಡೋದು ಕಳ್ಳತನ, ಆದರೆ ನಾವು ಹೇಳ್ತಿರೋದು ಕಳ್ಳತನ ಅಲ್ಲ ಅಂತ. ಅಲ್ಲ, ಹೇಗೆ ಕಳ್ಳತನ ನಾವು ಮಾಡಿಲ್ವಲ್ಲ? ಕೆಲವರು ಹೇಳ್ಬೋದು, ನಾನು ಚಿಕ್ಕ ಹುಡುಗ ಇದ್ದಾಗಲೂ ಕೂಡ, ಚಿಕ್ಕವನಿದ್ದಾಗಲೂ ಕೂಡ ನಾನು ಏನೂ ಕಳ್ಳತನ ಮಾಡಿಲ್ಲ, ಕದ್ದಿಲ್ಲ ಅಂತ. ಆದರೆ ಚಿಕ್ಕವರಿದ್ದಾಗ ಬಹುಶಃ ಕದಿದೆ ಇರಬಹುದು, ದೊಡ್ಡವರಾದ್ಮೇಲೆ ಜಾಸ್ತಿ ನಾವು ಕದೀತಾ ಇರೋದು. ಯಾಕೆ? ಕಳ್ಳತನ ಅಂದರೆ ಏನು? ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಏರ್ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ. ಅಂದರೆ ಪರಮಾತ್ಮ ದೇವತೆಗಳು ನಮಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿ ತೈರ್ದತ್ತಾನ್, ಆ ದೇವತೆಗಳಿಂದ ಪರಮಾತ್ಮನಿಂದ ನಮಗೆ ಲಬ್ಧವಾದ ಈ ಏನೇನು ಜೀವನ ಇದೆ
ಆ ಜೀವನದಲ್ಲಿ ಕೆಲವೊಂದನ್ನಾದರೂ ನಾವು ಆ ದೇವತೆಗಳಿಗೆ ಪರಮಾತ್ಮನಿಗೆ ಕೊಟ್ಟಿಲ್ಲ ಅಂತ ಆದರೆ ಸ್ಥೇನ ಏವ ಸಹ ಅಂತ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಯಾರಾದರೂ ಸಹಾಯ ಮಾಡಿದಾಗ ಅದನ್ನು ಸಹಾಯವನ್ನು ಪಡೆದುಕೊಂಡು ಕಡೇ ಪಕ್ಷ ಆ ಕೃತಜ್ಞತೆಯನ್ನಾದರೂ ಸಲ್ಲಿಸಿಲ್ಲ ಅಂತಾದ ಪಕ್ಷದಲ್ಲಿ ಅದು ಕಳ್ಳತನ ಅಂತ ಕರೀತಾರೆ. ಹಾಗಾಗಿ ನಾವು ಯಾಕೆ ಸಾಮಾಜಿಕವಾದ ಕೆಲಸಗಳನ್ನು ಮಾಡಬೇಕು, ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸಗಳನ್ನು ಯಾಕೆ ಮಾಡಬೇಕು ಅಂದರೆ ಅದು ನಮ್ಮ ಋಣವನ್ನು ನಾವು ತೀರಿಸಿಕೊಳ್ಳುವಂಥದ್ದು. ಆ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಇವತ್ತು ಗಾಳಿ, ನೀರು, ಬೆಳಕು, ಆಕಾಶ, ಈ ಥರ ಏನೇನಿದೆ ಪಂಚಭೂತಗಳು, ಇದನ್ನು ನಾವು ಯಾರೂ ಸೃಷ್ಟಿ ಮಾಡಿಲ್ಲ. ನಾವು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಇದ್ದಿದ್ರೆ ಇವತ್ತು ನೀರಿನ ಕೊರತೆ ಎಲ್ಲೂ ಕಾಣ್ತಾ ಇರಲಿಲ್ಲ. ಅಥವಾ ರೈತರೆಲ್ಲ ನೀರಿಲ್ಲ ಅಂಥೇಳಿ ಬೆಳೆ ಹಾಳಾಗೋದಾಗಲಿ, ಅಥವಾ ತುಂಬ ಪ್ರವಾಹ ಬಂದು ಬೆಳೆಯೆಲ್ಲ ನಾಶ ಆಗೋದಾಗಲಿ ಆಗ್ತಿರಲಿಲ್ಲ. ಯಾಕೆ ಇದು ಯಾವುದು ನಮ್ಮ ಅಧೀನದಲ್ಲಿಲ್ಲ. ನಾವು ಸೃಷ್ಟಿ ಮಾಡಿದ್ದಲ್ಲ, ನಾವು ಮರು ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಸಾಕಷ್ಟು ಇವತ್ತು ಸೂರ್ಯನ ಬೆಳಕು ಎಷ್ಟೆಲ್ಲ ಉಪಯೋಗ ಕೊಡ್ತಾ ಇದೆ, ಅದನ್ನು ಸೃಷ್ಟಿ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ಚಂದ್ರನ ಬೆಳಕಿಂದ ಅಮೃತಗಳು ಸುರಿಯುತ್ತೆ, ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ. ತೈಹಿ ದತ್ತಾನ್, ದೇವತೆಗಳು ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲ ಕೊಡ್ತಾ ಇದ್ದಾರೆ. ಅವರಿಂದ ನಾವು ತಗೊಂಡು ಅಪ್ರದಾಯ ಅವರಿಗೆ ನಾವು ಮತ್ತೆ ಕೊಡಲಿಲ್ಲ ಅಂತಾದರೆ ಸ್ಥೇನ ಏವ ನ ಸಂಶಯ, ಇದರಲ್ಲಿ ಯಾವ ಸಂಶಯ ಇಲ್ಲ, ಅವನು ಕಳ್ಳತನ ಮಾಡಿದ ಪಾಪಕ್ಕೆ ಗುರಿಯಾಗ್ತಾನೆ. ಹಾಗಾದರೆ ಇವತ್ತು ನಾವು ತಗೊಳ್ತೀವಿ, ನಮ್ಮ ಭಾವನೆ ಏನಿದೆ, ನಾನು ಕಷ್ಟಪಟ್ಟು ದುಡಿದಿದ್ದು, ನನ್ನ ಬೆವರು ಸುರಿಸಿ ನಾನು ಇದನ್ನು ದುಡ್ಡಿನ ರೂಪದಲ್ಲಿ ಮಾರ್ಪಾಡು ಮಾಡಿದ್ದೀನಿ, ಇದು ನನ್ನದು. ಹಾಗಾದರೆ ಇದು ಅವರದ್ದಲ್ಲ ನನ್ನದು ಅಂತ ಭಾವನೆ ಬಂತು ಅಂದರೆ ಅದು ಕಳ್ಳತನವೇ. ಇನ್ನೊಬ್ಬರಲ್ಲಿರೋ ವಸ್ತು ಅದು ಅವರದ್ದು, ಅದನ್ನು ಕದಿಯೋದು ಅಂದ್ರೇನು, ಇದು ನನ್ನದು ಅನ್ನೋ ಭಾವನೆಯಿಂದ ಅದನ್ನು ತಗೊಳ್ಳೋದು. ಕದ್ದ ಮೇಲೆ ನಂದು ಅಂತಾಗತ್ತೆ. ಹಾಗಾದರೆ ಅವರಲ್ಲಿದ್ದದ್ದನ್ನು ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅದನ್ನು ಅವರದ್ದಲ್ಲ ಇದು ನನ್ನದು ಅಂತಂದರೆ ಅದು ಕಳ್ಳತನವೇ. ಹಾಗಾದರೆ ಇಂತಹ ಕಳ್ಳತನವನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಇಂದ್ರಿಯದಲ್ಲಿ ಶುದ್ಧತೆ ಇಲ್ಲ, ನಾವು ಮಾಡುವಂಥ ಕೆಲಸದಲ್ಲಿ ಶುದ್ಧತೆ ಇಲ್ಲ. ಹಾಗಾದರೆ ನಮಗೆ ಇನ್ನೇನಾಗಬೇಕು? ಗರ್ಹಿತ ಮೃತ್ಯುಮಾಶ್ರಿತ, ನಮ್ಮ ಇಡೀ ಜೀವನ ಅದು ಅತ್ಯಂತ ಹೀನವಾದ ಜೀವನ. ಈ ರೀತಿ ನಾವು ನಡೆದುಕೊಂಡಾಗ ಇದೆಲ್ಲ ಯಾಕೆ ಮಾಡ್ತಿದ್ದೀವಿ? ಬಿಭ್ರತ್ ಕುಟುಂಬಂ, ನಾವು ನಮ್ಮ ಸಂಸಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ನಮ್ಮ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಬೇಕು, ತಂದೆ ತಾಯಿಗಳನ್ನು ನೋಡಬೇಕು, ಅಥವಾ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ಈ ಥರದ್ದೆಲ್ಲ ಭಾವನೆಗಳು. ಒಟ್ಟಾರೆ ನನ್ನಿಂದ ನಂಬಿಕೊಂಡಿರತಕ್ಕಂಥವ್ರನ್ನ ನಾನು ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ಇಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಮಾಡಬೇಕಾದಾಗ ಎಲ್ಲ ನಾನೇ ಮಾಡಿದ್ದು ಅಂತ ಭಾವನೆ ಬಂದರೆ ಅದು ಅತ್ಯಂತ ತಪ್ಪು ಅಂತಾರೆ. ಏಕೆಂದರೆ ಒಂದು ಸಂಸ್ಥೆ ಆಗಲಿ, ಒಂದು ಸಂಸಾರ ಆಗಲಿ, ಅಥವಾ ಒಂದು ಸಂಬಂಧ ಆಗಲಿ, ಅದು ಒಂದು ಸುಂದರವಾಗಿ ಮುಂದುವರಿಬೇಕು ಅಂತಂದರೆ ಅದು ಕೇವಲ ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ. ಈಗ ನಾನು ದುಡಿಯೋನು ಅನ್ನೋ ಕಾರಣಕ್ಕೋಸ್ಕರ ನಾನು ಲಕ್ಷಗಟ್ಟಲೆ ದುಡಿತಾ ಇದ್ದೀನಿ ಅಂದ ಮಾತ್ರಕ್ಕೆ ಅದು ಅಕ್ಕಿ ಅನ್ನ ಆಗೋದಿಲ್ಲ. ಹಾಗಾದರೆ ಅನ್ನ ಬೇಯಿಸಲಿಕ್ಕೆ ಅಂತ ಮನೆಯಲ್ಲಿ ಕೆಲವರು ಬೇಕು. ಆ ಅನ್ನ ಬರಬೇಕು ಅಂತಾದರೆ ರೈತರು ದುಡಿಬೇಕು, ಮಳೆ ಬರಬೇಕು, ಅಲ್ಲಿ ಪ್ರಾಣಿಗಳ ಸಹಕಾರ ಇದೆ. ಹೀಗೆ ಸಾಕಷ್ಟು ಜನ ಒಂದು ತುತ್ತು ಅನ್ನ ಊಟ ಮಾಡಬೇಕು ಅಂದರೆ ಇಷ್ಟು ಸಹಕಾರ ಇದೆ. ಕೆಲವೊಂದು ಸಲ ಇಷ್ಟು ನಿಶ್ಚಿಂತೆಯಿಂದ ಯಾವ ಭಯ ಇಲ್ಲದೆ ನಾವು ಜೀವನ ನಡೆಸ್ಕೊಂಡಿದ್ದೀವಿ ಅಂತಂದರೆ ಗಡಿಯಲ್ಲಿ ಕಾಯ್ತಕ್ಕಂಥ ಸೈನಿಕರ ಸಹಾಯ ಇದೆ. ಕೆಲವೊಂದು ಸಲ ಪ್ರಾರಬ್ಧ ಇರಬೇಕು, ಅಂದರೆ ನಮಗೆ ಇದಿರಬೇಕು, ಅದೃಷ್ಟ ಇರಬೇಕು. ತಟ್ಟೆ ಮುಂದೆ ಕೂತಿರ್ತೀವಿ, ಯಾವುದೋ ಫೋನ್ ಬರುತ್ತೆ ಅಥವಾ ಇನ್ನೇನೋ ವಾರ್ತೆಗಳನ್ನು ಕೇಳ್ತೀವಿ, ಊಟ ಬಿಡ್ತೀವಿ. ಹಾಗಾದರೆ ಒಂದು ತುತ್ತು ಅನ್ನ ನಾವು ತಿನ್ನಬೇಕು ಅಂತಾದರೆ ನಮ್ಮ ಹಣೆಯಲ್ಲಿ ಅದೃಷ್ಟ ಇರಬೇಕು, ನಾನಾ ಜನರು ಅದರ ರಕ್ಷಣೆಯನ್ನು ಸಹಕಾರವನ್ನು ಮಾಡಬೇಕು, ಅಂದಾಗ ನನ್ನ ಜೀವನ ನಡೆಯುತ್ತೆ. ಬರೀ ನಮ್ಮ ಸುತ್ತಲೂ ಇರತಕ್ಕಂಥ ಮನುಷ್ಯರಷ್ಟೇ ನಮಗೆ ಸಹಾಯ ಮಾಡೋದಲ್ಲ, ಪಶು ಪಕ್ಷಿ ಪ್ರಾಣಿಗಳಿಂದಲೂ ನಾವು ಸಹಕಾರವನ್ನು ಪಡಿತೀವಿ. ಯಾವುದೋ ಕಾಗೆ ಮನೆ ಮುಂದೆ ಕೂಗ್ತಾ ಇದೆ ಅಂದರೆ ಅದಕ್ಕೊಂದು ಶಕುನ ಅಂತ ಅಂದ್ಕೊಳ್ಳಿ, ಅಂದರೆ ಯಾರೋ ನೆಂಟರು ಬರ್ತಾರೆ. ಮನೆಯಲ್ಲಿ ಕಪ್ಪಿರುವೆ ಬಂದರೆ ಏನೋ ಶುಭ ಶಕುನ ಅಂತಾರೆ. ಬೆಕ್ಕು ಆ ಕಡೆ ಈ ಕಡೆ ಏನಾದರೂ ಹಾದು ಹೋದರೆ ಅದಕ್ಕೊಂದು ಶಕುನ ಅಂತಾರೆ. ಹೀಗೆ ಪ್ರತಿಯೊಂದು ಪ್ರಾಣಿಗಳಿಂದಲೂ ಕೂಡ ನಾವು ಸಹಕಾರವನ್ನು ಪಡಿತಾ ಇದ್ದೀವಿ. ಹಾಗಾದರೆ ಅದರಿಂದ ಸಹಕಾರ ಪಡೆದು ನಾವು ಏನೂ ಮಾಡಲಿಲ್ಲ ಅಂತಾದರೆ ಇದು ಕಳ್ಳತನ. ಹಾಗಾದರೆ ಇಂತಹ ಕಳ್ಳತನಕ್ಕೆ ನಾವು ಗುರಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಗೃಹಸ್ಥನಾದ ವ್ಯಕ್ತಿಗೆ ಪಂಚಯಜ್ಞಗಳನ್ನು ಹೇಳ್ತಾರೆ. ಅಂದರೆ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಅಂದರೆ ಯಾರ ಮನುಷ್ಯರಿಂದ ನಾವು ಉಪಕಾರ ಪಡೆದಿದ್ದೀವಿ ಗೊತ್ತಿಲ್ಲ, ಆದರೆ ಅದರ ಋಣ ನಮ್ಮ ಮೇಲಿದೆ.
ಆ ಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡೋದು, ಇದು ಒಂದು ಕ್ರಮ. ಇನ್ನು ಋಷಿಗಳು ಅವರ ವಂಶದಲ್ಲಿ ಬಂದಿದ್ದೇವೆ ಅಂತ ನಾವು ಹೇಳ್ಕೊಳ್ತೀವಿ. ಇಂತಿಂತಹ ಋಷಿ ಪ್ರವರ ಹೇಳ್ಕೊಳ್ಳುವಾಗ ಇಂತಹ ಗೋತ್ರದಲ್ಲಿ ನಾವು ಬಂದಿದ್ದು ಅಂತ. ಆ ಗೋತ್ರದವರಿಗೆ ಅವರದ್ದೇ ಆದಂತಹ ಒಂದೊಂದು ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಇನ್ನೊಂದು ಗೋತ್ರದವರಿಗೆ ಇನ್ನೊಂದು ಬೇರೆ ಬೇರೆ ರೀತಿಯ ಶಕ್ತಿ ಸಾಮರ್ಥ್ಯಗಳು. ಹಾಗಾದರೆ ಇಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ನಮಗೆ ಈ ದಾರಿಯಲ್ಲಿ ನಡೆಯಬೇಕು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಮಾರ್ಗ ತೋರಿರುವವರನ್ನು ನಾವು ಮರಿತೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಇದೆ. ಹಾಗಾಗಿ ಅವರನ್ನು ಸಂತೋಷಪಡಿಸಲಿಕ್ಕೆ ಋಷಿ ತರ್ಪಣ, ಋಷಿ ಪೂಜೆ, ವಿಶೇಷವಾಗಿ ಇವತ್ತಿನ ದಿವಸ ಋಷಿ ಪಂಚಮಿ ಅಂಥ ಋಷಿಗಳ ಪೂಜೆಯನ್ನು ಮಾಡುವಂಥ ಕ್ರಮಗಳು, ಇದನ್ನು ಮಾಡಬೇಕು. ಇನ್ನು ದೇವತೆಗಳಿಂದ ಪರಮಾತ್ಮನಿಂದ ಸಾಕಷ್ಟು ಪಡೆದಿದ್ದೇವೆ, ಎಲ್ಲ ಪಡೀತಾ ಇರೋದು ಅವರಿಂದನೇ. ಹಾಗಾಗಿ ಕಾಲಕಾಲಕ್ಕೆ ದೇವತೆಗಳ ಸಂತೋಷ, ಅವರ ಸಂತೋಷ ಅನ್ನೋದಕ್ಕಿಂತಲೂ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದು. ಹಾಗಾಗಿ ಪ್ರತಿನಿತ್ಯ ದೇವತಾ ಪೂಜೆಯನ್ನು ಮಾಡಬೇಕು, ವೈಶ್ವದೇವವನ್ನು ಮಾಡಬೇಕು, ಆಯಾಯ ಸಂದರ್ಭಗಳಲ್ಲಿ ಬರುವಂತಹ ವ್ರತಗಳನ್ನು ಅನುಷ್ಠಾನ ಮಾಡಬೇಕು. ಹಾಗಾದರೆ ಈ ಗೌರಿ ಪೂಜೆ ಆಗಿರ್ಬೋದು, ಗಣಪತಿ ಪೂಜೆ, ಅನಂತ ವ್ರತ, ವರಮಹಾಲಕ್ಷ್ಮಿ, ಈ ಯಾವ್ಯಾವ ವ್ರತಗಳಿದೆ ನಮಗೆ, ಇದೆಲ್ಲ ದೇವತೆಗಳು ನಮಗೆ ಯಾಕೆ, ನಮ್ಮ ಋಷಿಮುನಿಗಳು ನಮಗೆ ಯಾಕೆ ಕೊಟ್ಟಿದ್ದು ಅಂತಂದರೆ, ಏನೋ ಆಡಂಬರದಿಂದ ನಮ್ಮಲ್ಲಿ ಇಷ್ಟು ಸಂಪತ್ತಿದೆ, ಇಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಅನ್ನೋದನ್ನು ತೋರಿಸ್ಲಿಕ್ಕಾಗಲ್ಲ. ಅದು ಅವರಿಗೆ ಅವಶ್ಯಕತೆಯೇ ಇಲ್ಲ. ಅವರಿಗೆ ಬೇಕಾಗಿರೋದು ಏನು ಅಂದರೆ, ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮಾಡಿರುವಂಥ ಒಂದು ಉಪಾಯಗಳಷ್ಟೇ. ನಾವಾಗಿ ನಾವು ಹೋಗಿ ಕೃತಜ್ಞತೆಯನ್ನು ಹೇಳುವಂಥದ್ದು ಮನುಷ್ಯರಲ್ಲಿ ಬರೋದು ತುಂಬ ವಿರಳ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡ ನಮ್ಮ ಹಿರಿಯರು, ಪ್ರಾಚೀನರು, ಋಷಿಮುನಿಗಳು ಏನು ಮಾಡಿದ್ರು ಅಂದರೆ, ಈ ವ್ರತಗಳನ್ನು ಮಾಡುವ ಮೂಲಕವಾದರೂ ನೀವು ಅವರ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಅಲ್ಲಿ ಪತ್ರ ಪೂಜೆ ಅಂತ ಬರುತ್ತೆ, ಫಲ ಹಣ್ಣುಗಳು ಬರುತ್ತೆ, ಹೂಗಳು ಬರುತ್ತೆ, ಎಲ್ಲ ನೈವೇದ್ಯ ಮಾಡ್ತೀವಿ. ಅದರಲ್ಲಿ ಅನುಸಂಧಾನ ಮಾಡಬೇಕಾಗಿರೋದು ಇದ್ಯಾವುದು ನನ್ನದಲ್ಲ. ಇವತ್ತೊಂದು ಎಲೆ ನಿರ್ಮಾಣ ಮಾಡಲಿಕ್ಕಾಗಲ್ಲ ನನ್ನಿಂದ. ಗಿಡ ಬೆಳೆಸಬಹುದಷ್ಟೇ, ಬೆಳೆಸಲಿಕ್ಕೆ ಬೀಜ ಬಿತ್ತಬೇಕು, ಅದಕ್ಕೆ ಅಷ್ಟೇ ನನ್ನ ಕೆಲಸ. ಆದರೆ ಅದಕ್ಕೆ ಸರಿಯಾದ ವಾತಾವರಣ ಇದ್ದು ಅದು ಬೆಳೆದು ಅದರಲ್ಲಿ ಹಣ್ಣು ಕೊಡಬೇಕು, ಪತ್ರಗಳು ಬರಬೇಕು, ಹೂಗಳು ಬರಬೇಕು. ಹಾಗಾದರೆ ದೇವತಾ ಪೂಜೆಯನ್ನು ಮಾಡಬೇಕಾದಾಗ ನಾವು ಅನುಸಂಧಾನ ಮಾಡಬೇಕಾಗಿರೋದು ಇದು ಯಾವುದು ನಾನು ಸೃಷ್ಟಿ ಮಾಡಿದ ಪದಾರ್ಥಗಳಲ್ಲ, ನಿಮ್ಮದನ್ನೇ ನಿಮಗೆ ಕೊಡ್ತಾ ಇದ್ದೇನೆ ಅನ್ನೋ ಭಾವನೆಯಿಂದ ಪುಷ್ಪವನ್ನು ಕೊಡೋದು, ಪತ್ರಗಳನ್ನು ಹಾಕೋದು. ಇನ್ನೂ ಸರಿಯಾಗಿ ಅನುಸಂಧಾನ ಅಂದರೆ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಪತ್ರಂ ಪುಷ್ಪಂ ಫಲಂ ತೋಯಂ, ಯಾವುದು ನಾವು ನಿರ್ಮಾಣ ಮಾಡಿದ್ದಲ್ಲ, ಅವರೇ ನಮಗೆ ಕೊಟ್ಟಿದ್ದು, ನಾವೇ ಅವರಿಗೆ ಕೊಡ್ತಿದ್ದೀವಿ. ಆದರೂ ಸಂತೋಷ ಪಡ್ತಾರೆ. ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ, ಅದನ್ನು ಭಕ್ತಿಯಿಂದ ನೀವು ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮನ ಅನುಚರರಾಗಿರತಕ್ಕಂಥ ದೇವತೆಗಳು ಅದನ್ನೇ ಅನುಷ್ಠಾನ ಮಾಡುತ್ತಾರೆ. ಹಾಗಾಗಿ ಈ ವ್ರತ ನಿಯಮಗಳು ಬಂದಿದ್ದ ಕಾರಣ ಏನು ಅಂದರೆ, ದೇವತೆಗಳಿಂದ ಉಪಕಾರ ಪಡೆದ ನಂತರದಲ್ಲಿ ಅದನ್ನು ಮರೆಯಬಾರದು. ಸಾಮಾನ್ಯ ನಾವು ಮರೆಯುವಂತಹ ಸ್ವಭಾವ ಆದ್ದರಿಂದ ಅದನ್ನು ಒಂದು ವ್ರತದ ಮೂಲಕ ತಂದು ಕೊಟ್ಟರೆ ಅವರು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾರೆ, ಆಯಾಯ ಕಾಲಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ವ್ರತ ನಿಯಮಗಳು ನಮ್ಮಲ್ಲಿ ಬಂದಿದೆ. ಯಜ್ಞ ಯಾಗಾದಿಗಳು ಬಂದಿದ್ದು ಅದೇ ಕಾರಣಕ್ಕಾಗಿ. ಹೀಗೆ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಅಂದರೆ ನಮಗೆ ಈ ದೇಹವನ್ನು ಕೊಟ್ಟು ಸಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವರಲ್ಲಿ ನಮ್ಮ ತಂದೆ ತಾಯಿಗಳು, ಅವರ ಹಿಂದೆ ಹಾಗೆ ಆ ಪರಂಪರೆ ಇದೆ. ಹಾಗಾಗಿ ಅಂತ ಈ ದೇಹವನ್ನು ಕೊಟ್ಟು ಇಷ್ಟು ರಕ್ಷಣೆ ಮಾಡಿದ್ದಾರೆ. ಅವರು ದುಃಖದಲ್ಲಿದ್ದು ನಮ್ಮನ್ನು ಒಂದು ಸ್ಥಾನಕ್ಕೆ ತಂದಿದ್ದಾರೆ. ಅದರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತೃ ಷೋಡಶಿಯಲ್ಲಿ ಹೇಳ್ತಾರೆ, ತಾಯಿ ಗರ್ಭದಲ್ಲಿ ಮಗುವನ್ನು ಹೊತ್ತುಕೊಂಡು ಒಂದು ಹೆಜ್ಜೆ ಮುಂದಿಡ್ತಾಳೆ. ಹೆಜ್ಜೆ ಮುಂದಿಟ್ಟಾಗ ಆ ತಾಯಿಗೆ ಏನು ಶ್ರಮ ಆಗತ್ತೆ ಅದರ ಋಣ ನಮ್ಮ ತಲೆ ಮೇಲಿದೆ. ಆ ಋಣವನ್ನು ತೀರಿಸಲಿಕ್ಕೆ ನಮ್ಮ ಜೀವಮಾನ ಪೂರ್ತಿ ಸಾಲೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ನಮ್ಮನ್ನೇನೋ ಕಟ್ಟಾಕ್ತಿದ್ದಾರೆ ಅಂತಲ್ಲ, ನಮಗೆ ಅವಶ್ಯಕತೆ ಇರೋವಾಗ ಪಡೆದುಕೊಂಡಂಥ ಸಹಾಯಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದೋ ಒಂದು ತುಂಬ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೊಂದು ಸ್ವಲ್ಪ ಹಣ ಬೇಕು, ಯಾವುದೋ ಒಂದು 10 ರೂಪಾಯಿ ಅಥವಾ 1 ರೂಪಾಯಿ ಕಡಿಮೆ ಇರುತ್ತೆ ನಮಗೆ. ಅಂಥ ಸಂದರ್ಭದಲ್ಲಿ ಆ ಕಡಿಮೆ ಹಣ ಕೊಟ್ಟಿರ್ತಾರಲ್ಲ ಆ ಬೆಲೆ ಅಷ್ಟೇ ಅಲ್ಲ. ಅದರಲ್ಲಿ 10 ರೂಪಾಯಿ ಅಂದರೆ 10 ರೂಪಾಯಿ ಅಲ್ಲ. ಆ 10 ರೂಪಾಯಿ ಇಲ್ಲ ಅಂತಾಗಿದ್ದರೆ ನಮಗದು ಕೈ ತಪ್ಪು ಹೋಗ್ತಾ ಇತ್ತು. ಹಾಗಾದರೆ ಆ ಸಂದರ್ಭದಲ್ಲಿ ನಮಗೆ ಅವರು ಸಹಾಯ ಮಾಡ್ತಾರೆ ಅಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೆಜ್ಜೆ ಇಡೋದು ಏನು ದೊಡ್ಡ ಕಷ್ಟ ಅಲ್ಲ, ಆದರೆ ಅದರ ಋಣ ತೀರಿಸ್ಲಿಕ್ಕಾಗಲ್ಲ ಅಂದರೆ
ನಮ್ಮನ್ನು ಬೆಳೆಸಬೇಕು, ಇವನನ್ನು ಎತ್ತಿ ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಾಯಿಯ ಕಳಕಳಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಅಷ್ಟು ಋಣಗಳನ್ನು ನಾವು ಪಡೆದಿದ್ದೇವೆ. ಅದನ್ನು ತೀರಿಸುವ ಬಗೆ ಹೇಗೆ ಮಾಡಬೇಕು? ನಮ್ಮ ಕೈಲಾದ ಸಾಮಾಜಿಕವಾದ ಅಂದರೆ ಸೇವೆಯನ್ನು ನಾವು ಮಾಡಬೇಕು. ಇದೇ ಅಭಿಪ್ರಾಯದಲ್ಲಿ ಜನತೆಯ ಸೇವೆ ಜನಾರ್ದನ ಸೇವೆ ಅಂತ ಬಂದಿದೆ. ಹಾಗಾದರೆ ಇಷ್ಟು ಕರ್ಮಗಳು, ಇಷ್ಟು ಕೆಲಸಗಳನ್ನು, ಕರ್ತವ್ಯಗಳನ್ನು ನಾವು ಚಾಚೂ ತಪ್ಪದಂತೆ ಮಾಡಬೇಕು. ಇದನ್ನು ಮಾಡಿಲ್ಲ ಅಂತಾದರೆ ವಿಗರ್ಹಿತಾಂ ವೃತ್ತಿಮಾಶ್ರಿತಃ, ಅವನ ಅಜಾಮಿಳನಿಗೆ ಅನೇಕ ರೀತಿಯ ಜವಾಬ್ದಾರಿಗಳಿವೆ. ಅವನು ಗೃಹಸ್ಥನಾದ್ದರಿಂದ ಈ ಪಂಚಯಜ್ಞಗಳನ್ನು ಮಾಡಬೇಕು. ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಅವರ ಜವಾಬ್ದಾರಿಯನ್ನು ನೋಡಬೇಕು. ಇನ್ನು ಅವನ ಮನೆಗೆ ಪಾಠಕ್ಕೆ ಅದಕ್ಕೆ ಇದಕ್ಕಿಂತ ಯಾರು ಬರ್ತಾರೋ ಅವರ ಜವಾಬ್ದಾರಿಯನ್ನು ಮಾಡಿ ಸಮಾಜಕ್ಕೆ ಸತ್ಪ್ರಜೆಗಳನ್ನು ಕೊಟ್ಟು ಅವರನ್ನು ಬೆಳೆಸುವಂತಹ ಕರ್ತವ್ಯ ಅವನ ಮೇಲಿದೆ. ಇದು ಸದ್ವೃತ್ತಿ. ಇದನ್ನು ಬಿಟ್ಟು ಕೇವಲ ತನ್ನ ಸುಖವನ್ನು ಮಾತ್ರ ತಾನು ನೋಡಿಕೊಂಡಿದ್ದಾನೆ. ಅದರಲ್ಲೂ ಆತ್ಮೋದ್ಧಾರ ಆಗತ್ತೆ ಅಂತಿದ್ದರೆ ಪರವಾಗಿಲ್ಲ, ಆತ್ಮೋದ್ಧಾರವೂ ಇಲ್ಲ. ಇನ್ನೂ ಕೆಳಮಟ್ಟಕ್ಕೆ ತನ್ನನ್ನು ಇಳಿಸುವಂತಹ ವೃತ್ತಿಯನ್ನು ಆಶ್ರಯ ಮಾಡಿರೋದ್ರಿಂದ ಗರ್ಹಿತಾಂ ವೃತ್ತಿಮಾಶ್ರಿತಃ ಅಂತ ಅಜಾಮಿಳನನ್ನು ಕರೆದಿದ್ದಾರೆ. ಹಾಗೆ ಇವತ್ತು ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಬಂದ ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಅಲ್ಲಗಳೆದು ಇದು ಯಾವುದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ, ನಾವು ತುಂಬ ಮುಂದುವರೆದಿದ್ದೇವೆ, ಅದು ಅವತ್ತಿನ ಕಾಲಕ್ಕಷ್ಟೇ ಸೀಮಿತ ಅಂತ ಮಾತಾಡಿಕೊಂಡು ಅದನ್ನೆಲ್ಲ ಬಿಟ್ಟು ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನು ಇನ್ನೇನೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ. ಕೇಳಿದ್ರೆ ಅದಕ್ಕೆ ನಮ್ಮದೇ ಆದ ಕಾರಣಗಳನ್ನು ಕೊಡ್ತೀವಿ. ಬೆಳಗ್ಗೆ ಬೇಗ ಹೋಗಬೇಕು, ನಮಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಶಾಸ್ತ್ರ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ. ಆ ಸಂದರ್ಭದಲ್ಲಂತೂ ಯಾವ ಆಫೀಸ್ ಕಚೇರಿಗಳಿರೋದಿಲ್ಲ. ನಾವು ಏನಿಲ್ಲ ಅಂದರೂ ಒಂದು 5 ಗಂಟೆಗೆ ಪೂಜೆ ಪ್ರಾರಂಭ ಮಾಡಿದ್ರು 6:30 ಅಷ್ಟೊತ್ತಿಗೆ ಮುಗಿದು ಹೋಗುತ್ತೆ, ಅಥವಾ 6 ಗಂಟೆಗೆ ಪ್ರಾರಂಭ ಮಾಡಿದ್ರೆ 7:00 ಮುಗಿದು ಹೋಗುತ್ತೆ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ನಾವು ಮಲಗಿರ್ತೀವಿ. ಆ ಮಲಗೋದನ್ನು ಕಡಿಮೆ ಮಾಡಿ ದೇವರ ಪೂಜೆಯನ್ನು ಮಾಡಿದ್ರೆ ದೇವರ ಪೂಜೆಯೂ ಆಯಿತು. ಆಮೇಲೆ ಎಷ್ಟೊತ್ತಿಗೆ ನಾನು ಆಫೀಸ್ಗೆ ಹೋಗೋದು ಅಥವಾ ಬೇರೆ ಬೇರೆ ಕೆಲಸಗಳು ಅದನ್ನೆಲ್ಲ ಮಾಡ್ಕೊಳ್ಬಹುದು. ಹಾಗಾದರೆ ಇದನ್ನು ನಾನು ಮಾಡ್ತಾ ಇಲ್ಲ. ಹಾಗಾಗಿ ಗರ್ಹಿತಾಂ ವೃತ್ತಿಮಾಶ್ರಿತಃ ಇದು ಒಂದು ಅಕ್ಷರ. ನಮ್ಮ ಇಂದ್ರಿಯಗಳನ್ನು ಅದು ಹೇಳಿದಂತೆ ನಾವು ಕೇಳ್ತಾ ಇದ್ದೀವಿ, ನಾವು ಹೇಳಿದಂತೆ ಇಂದ್ರಿಯಗಳು ಕೇಳ್ತಾ ಇಲ್ಲ. ಆದರೆ ನಾವು ಎಲ್ಲರ ಮುಂದೆ ತೋರಿಸ್ಕೊಳ್ಳೋದೇನು? ನಾನು ಹೇಳಿದಂತೆ ಇಂದ್ರಿಯಗಳು ಕೇಳ್ತಾ ಇದ್ದೇವೆ. ಅಂದರೆ ಇರೋದು ಒಂದು, ತೋರಿಸ್ತಾ ಇರೋದು ಇನ್ನೊಂದು. ಹಾಗಾಗಿ ಒಂದ್ಯಕ್ಷೈಹಿ ಚೌರ್ಯತನ ಅಂತೂ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ದೇವರು ಪರಮಾತ್ಮ ಇಷ್ಟೆಲ್ಲ ನಮಗೆ ಕೊಟ್ಟಾಗ ಎಲ್ಲರಿಂದ ಸಹಕಾರವನ್ನು ಪಡೆದು ನಾನು ಮಾಡಿದೆ ಅಂತಂದರೆ ಅದು ನಮ್ಮ ಅಪರಾಧವೇ. ಗುಂಜತೇತೆ ತ್ವಘಂ ಪಾಪಾಹ ಯೇ ಪಚಂತಿ ಆತ್ಮ ಕಾರಣಾತ್. ಕೇವಲ ಅವನ ಸ್ವಾರ್ಥದಲ್ಲಿದ್ದಾನೆ ಅಂತಂದರೆ ಅವನು ಅತ್ಯಂತ ಪಾಪವನ್ನು ತಿಂತಾ ಇದ್ದಾನೆ ಅಂತ ಅರ್ಥ. ಹಾಗೆ ಇಂತಹ ಚೌರ್ಯವನ್ನು ಮಾಡ್ತಾ ಇದ್ದೀವಿ. ಗರ್ಹಿತಾಂ ವೃತ್ತಿಮಾಶ್ರಿತಃ. ನಮಗೆ ಸಂಧ್ಯಾವಂದನೆ ಮಾಡಲಿಕ್ಕಾಗಲ್ಲ, ಅದು ಇಲ್ಲ ಇದಿಲ್ಲ ಅಂದ್ಕೊಂಡು ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೆ, ಆ ಸಂಪ್ರದಾಯಗಳನ್ನು ಬೈದು ಅದನ್ನು ತಿರಸ್ಕಾರ ಮಾಡಿ ಅದರ ಬಗ್ಗೆ ಅಸಡ್ಡೆ ತಾತ್ಸಾರ ಭಾವನೆಗಳನ್ನು ತಾಳಿ ನಮ್ಮದೇ ಆದ ಒಂದು ದಾರಿಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಇದು ಗರ್ಹಿತಾಂ ವೃತ್ತಿಮಾಶ್ರಿತಃ. ಇದೆಲ್ಲ ಮಾಡುತ್ತಿರೋದು ಯಾಕೆ ಅಂದರೆ ಬಿಭ್ರತ್ ಕುಟುಂಬಂ ಅಶುಚಿಹಿ. ಇಷ್ಟೆಲ್ಲ ಮಾಡಿದ್ರಿಂದ ಅವನು ಅತ್ಯಂತ ಅಶುಚಿ, ಅವನಲ್ಲಿ ಶುದ್ಧತೆ ಇಲ್ಲವೇ ಇಲ್ಲ. ಆದ್ದರಿಂದ ಯಾತಯಾಮಾಸ ದೇಹಿನಂ, ತಾನು ಜೀವನವನ್ನು ನಡೆಸ್ತಾ ಇದ್ದಾನೆ. ಒಬ್ಬ ಜೀವ ಹೇಗೆ ಇರ್ತಾನೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಇದು ನಾವು ಜೀವನದಲ್ಲಿ ಮಾಡುವಂತಹ ಅಪರಾಧಗಳು. ಈ ಅಪರಾಧಕ್ಕೆ ಸರಿಯಾದ ಶಿಕ್ಷೆಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಇವನು ಜೀವನವನ್ನು ನಡೆಸ್ತಾ ಇದ್ದಾನೆ. ಆ ಹೆಣ್ಣು ಮಗಳಲ್ಲಿ ಅನೇಕ ಪುತ್ರರನ್ನು ಕೂಡ ತಾನು ಪಡೆದಿದ್ದಾನೆ, ಮಕ್ಕಳಾಗಿದೆ, ಸಂತಾನ ಆಗಿದೆ. ಅದರಲ್ಲಿ ಯಾವುದೋ ಒಂದು ಪುಣ್ಯ ವಿಶೇಷದ ಪ್ರಭಾವದಿಂದ ತನ್ನ ಮಗನಿಗೆ, ಕೊನೆಯ ಮಗನಿಗೆ ನಾರಾಯಣ ಅಂತ ನಾಮಕರಣವನ್ನು ಮಾಡಿದ್ದಾನೆ. ಅದೆಲ್ಲ ಆದಮೇಲೆ ಕೊನೆಗಾಲ ಬಂದಿದೆ. ಬಂದಾಗ ಇನ್ನೇನು ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಇವನಿಗೆ ತುಂಬ ಆಯಾಸ ಆಗಿದೆ. ಎದುರುಗಡೆ ನಾರಾಯಣ ಅಂದರೆ ತನ್ನ ಮಗ ಆಟ ಆಡ್ತಾ ಇದ್ದಾನೆ. ಅದನ್ನು ನೋಡಿ ನಾರಾಯಣ ಅಂತ ಕರೆದಿದ್ದಾನೆ. ಕರೆದು ಬಿಟ್ಟು ಪ್ರಾಣತ್ಯಾಗ ಮಾಡಿದ. ವಾಸ್ತವಿಕವಾಗಿ ಅವನು ನಾರಾಯಣ ಅಂತ ಕರೆದಿದ್ದು ದೇವರನ್ನಲ್ಲ, ತನ್ನ ಮಗ ದೂರದಲ್ಲಿ ಆಟ ಆಡ್ತಾ ಇದ್ದ, ಅವನ ಮೇಲೆ ಅನುಕಂಪೆ ಬಂತು. ಅಂದರೆ ಇವನು ಈ ಚಿಕ್ಕವನಿದ್ದಾನೆ, ಇವನ ಪೋಷಣೆಯನ್ನು ಯಾರು ಮಾಡ್ತಾರೆ, ಇವನ ಯೋಗಕ್ಷೇಮಗಳನ್ನು ಯಾರು ನೋಡ್ಕೊಳ್ತಾರೆ ಅನ್ನೋ ಚಿಂತೆಯಲ್ಲಿ ನಾರಾಯಣ ಅಂತ
ಕರೆದಿದ್ದೇ ತಡ ಯಮದೂತರು ಆಗಾಗಲೇ ಬಂದಾಗಿತ್ತು, ಇವನನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಯಾಕೆ ವೃತ್ತಿ ಗರ್ಹಿತಾಮೃತ್ತಿ ಆಶ್ರಿತ ಅಶುಚಿಹಿ ಆದ್ದರಿಂದ. ಆದರೆ ಆ ಸಂದರ್ಭದಲ್ಲಿ ಯಮದೂತರವನನ್ನು ಕರ್ಕೊಂಡು ಹೋಗಬೇಕು ಅಂತ ಇರುವ ಸಂದರ್ಭದಲ್ಲಿ ವಿಷ್ಣುದೂತರು ಬರ್ತಾರೆ. ವಿಷ್ಣುದೂತರು ಬಂದು, ಇಲ್ಲ ಇವನನ್ನು ನೀವು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಇವನು ನಮ್ಮ ಪರಮಾತ್ಮನ ಆಜ್ಞೆಯಾಗಿದೆ, ನಾವು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀವಿ. ಅವರಿಬ್ಬರಿಗೆ ಪರಸ್ಪರ ವಾದ ಪ್ರತಿವಾದಗಳು ನಡೆದಿದೆ. ಅಲ್ಲ, ಇವನು ಇಂಥ ಅಪರಾಧಗಳನ್ನು ಮಾಡಿದ್ದಾನೆ, ಹಾಗೆ ಹೀಗೆ, ಹಾಗಾಗಿ ಇವನು ನರಕನೇ ಆಗಬೇಕು ಅಂತ. ಇಲ್ಲ, ಅವನು ಪಾಪ ಮಾಡಿದ್ದಾನೆ ಹೌದು, ಆದರೆ ಕೊನೆಗಾಲದಲ್ಲಿ ನಾರಾಯಣ ಅಂತ ಸ್ಮರಣೆ ಮಾಡನ್ನಲ್ಲ, ಹಾಗಾಗಿ ಇವನು ವೈಕುಂಠಕ್ಕೆ ಹೋಗಬೇಕು ಅಂತ. ಮತ್ತೆ ಯಮದೂತರು ಹೇಳ್ತಾರಂತೆ, ಇಲ್ಲ, ಅವನು ನಾರಾಯಣ ಅಂತ ಕರೆದಿದ್ದು ದೇವರನ್ನು ನೆನಪಿಗೆ ತಂದುಕೊಂಡಲ್ಲ, ತನ್ನ ಮಗನ ಮೇಲೆ ಪ್ರೀತಿಯಿಂದ. ಅದಕ್ಕೆ ವಿಷ್ಣುದೂತರು ಹೇಳ್ತಾರೆ, ಅದು ಹೇಗಾದರೂ ಆಗಿರಲಿ, ಒಟ್ಟು ನಾರಾಯಣ ಅಂತ ಹೆಸರು ಬಂತಲ್ಲ, ಅದರ ಪ್ರಭಾವದಿಂದ ಇವನಿಗೆ ವಿಷ್ಣು ಲೋಕ ಪ್ರಾಪ್ತಿಯಾಗಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಅಜಾಮಿಳನಿಗೆ ಕೇಳಿಸ್ತಾ ಇದೆ. ಅವನಿಗೆ ಸ್ಪಷ್ಟವಾಗಿ ಕೇಳ್ತಾ ಇದೆ, ಎಂಥ ಅಪರಾಧ ಮಾಡಿದೆ ನಾನು, ಯಾವುದೋ ನೆಪದಿಂದ ನನ್ನ ಮಗನನ್ನು ಕರೆದ್ರೆ ಅದು ನಾರಾಯಣ, ಅದು ದೇವರ ಹೆಸರು, ಆ ಪ್ರಭಾವದಿಂದ ನನಗೆ ಇಂಥ ಫಲ, ವಿಷ್ಣುದೂತರು ಬಂದು ನನ್ನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ನಾನು ಇಂಥ ಕೆಲಸವನ್ನು ಮಾಡಬಾರದು ಅಂಥೇಳಿ ಎಚ್ಚರ ಆಗಿದೆ. ಎಚ್ಚರ ತಂದುಕೊಂಡು ಅವನು ಆ ಕೆಲಸಗಳನ್ನೆಲ್ಲ ಮತ್ತೆ ಬಿಟ್ಟುಬಿಟ್ಟಿದ್ದಾನೆ. ಅಂದರೆ ಏನೇನು ಗರ್ಹಿತವಾದ ವೃತ್ತಿಯನ್ನು ಮಾಡ್ತಾ ಇದ್ದ ಅದನ್ನೆಲ್ಲ ಬಿಟ್ಟು ಹರಿದ್ವಾರಕ್ಕೆ ಬಂದಿದ್ದಾನೆ. ಹರಿದ್ವಾರಕ್ಕೆ ಬಂದು ಅಲ್ಲಿ ಸಾಧನೆಯನ್ನು ಮಾಡಿಕೊಂಡು ಪರಮಾತ್ಮನನ್ನು ಪಡೆದಿದ್ದಾನೆ ಅನ್ನೋ ಒಂದು ಕಥೆಯನ್ನು ಹೇಳ್ತಾ, ಹಾಗಾದರೆ ದೇವರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದ್ದಕ್ಕೆ ಈ ಫಲ ಸಿಗ್ತವನು. ಆಮೇಲೆ ಅದನ್ನು ಮತ್ತೆ ಆ ಪಾಪಗಳನ್ನು ಮಾಡಲಿಲ್ಲ, ಪ್ರಾಯಶ್ಚಿತ್ತವನ್ನು ಮಾಡಿದ, ಮತ್ತೆ ಆ ಪಾಪದ ತಂಟೆಗೆ ಹೋಗಲಿಲ್ಲ, ತಾನು ಮಾಡಬೇಕಾದ ಸಾಧನೆಯನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರಮಾತ್ಮನನ್ನು ಸೇರಿದ್ದಾನೆ. ಹಾಗಾದರೆ ಇದು ಯಾವುದರಿಂದ ಆಗಿದ್ದು? ಕೇವಲ ಹರಿನಾಮ ಸಂಕೀರ್ತನೆಯಿಂದ. ಆದರೆ ಹರಿನಾಮ ಸಂಕೀರ್ತನೆಯನ್ನು ಅವನು ಅತ್ಯಂತ ಭಕ್ತಿಯಿಂದ ಮಾಡಿದ. ಅವನು ಮೊದಲು ಮಾಡಿದ್ದು ಯಾವುದೋ ನೆಪದಿಂದ ಮಾಡದ. ಯಾವುದೋ ನೆಪದಿಂದ ಮಾಡಿದ್ದಕ್ಕೆ ವಿಷ್ಣುದೂತರು ಬಂದಿದ್ದಾರೆ. ಇನ್ನು ಸರಿಯಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಪರಮಾತ್ಮನೇ ತಾನು ಬರ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡ. ಹಾಗಾದರೆ ಇದಕ್ಕಿಂತಲೂ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ನಾನು ಮಾಡಿದ ಪಾಪಗಳು ಇಂಥದ್ದು ಅಂತ ಪ್ರಾರ್ಥನೆಯನ್ನು ಮಾಡಿ ಇನ್ನು ಮೇಲೆ ಇಂಥ ಪಾಪಗಳನ್ನು ಮಾಡೋದಿಲ್ಲ, ನಿರಂತರವಾಗಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ ಭಕ್ತಿ ಶ್ರದ್ಧೆಗಳಿಂದ ಅಂತ ಅನ್ನೋದಕ್ಕೆ ಹರಿದ್ವಾರಕ್ಕೆ ಹೋದ. ಅಂದರೆ ಹರಿದ್ವಾರ ಪರಮಾತ್ಮನ ದ್ವಾರ, ಅದು ಪರಮಾತ್ಮನನ್ನು ನಮಗೆ ಅಂದರೆ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಅದು ದ್ವಾರ. ಅದರಂತಹ ಹರಿದ್ವಾರಕ್ಕೆ ಹೋಗಿ ಅವನು ಸಾಧನೆಯನ್ನು ಮಾಡಿಕೊಂಡಿದ್ದಾನೆ ಅನ್ನೋ ಒಂದು ಕಥೆಯನ್ನು ಹೇಳ್ತಾ, ಇದು ಹರಿನಾಮ ಸ್ಮರಣೆ ಅನ್ನೋದು ಒಂದು ಪ್ರಾಯಶ್ಚಿತ್ತ, ನಮಗೆಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ನಾವು ಸುಮಾರು ಅಂಶಗಳನ್ನು ನಾವು ಗಮನಿಸಬೇಕಾಗಿದೆ. ಒಂದು, ಇಲ್ಲಿ ತನಕ ನೋಡಿದ್ದು ನಾವು ಜೀವನ ಹೇಗೆ ನಡೆಸಬೇಕು ಅನ್ನೋ ಒಂದು ಕ್ರಮವನ್ನು, ಯಾವ ರೀತಿ ನಡೆಸಬಾರದು ಅನ್ನೋದನ್ನು ನೋಡಿದ್ವಿ. ಆ ಸಂದರ್ಭದಲ್ಲಿ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರನ್ನು ಇಟ್ಟಿದ್ದ. ಅಂದರೆ ನಮ್ಮ ಮಕ್ಕಳಿಗೆ ಇದು ವಿಷ್ಣು ದೀಕ್ಷೆ ಅಂತ ಕರೀತಾರೆ. ಅಂದರೆ ತಪ್ತ ಮುದ್ರಾಧಾರಣೆಯನ್ನು ಹಾಕಿಸ್ಕೊಳ್ಳೋದು, ಊರ್ಧ್ವ ಕುಂಡ್ರಾದಿಗಳನ್ನು ಧಾರಣೆ ಮಾಡೋದು, ನಮಗೆ ಸಂಬಂಧಪಟ್ಟವರಿಗೆ ಪರಮಾತ್ಮನಿಗೆ ಸಂಬಂಧಪಟ್ಟ ಅಥವಾ ಭಗವದ್ಭಕ್ತರ ಹೆಸರುಗಳನ್ನು ಇಡೋದು, ಇದು ಒಂದು ಹರಿದೀಕ್ಷೆ ಅಂತ ಕರೀತಾರೆ. ಯಾಕೆ ಮಾಡಬೇಕಿದು? ಈ ಕಥೆಯನ್ನು ಗಮನಿಸಿದಾಗ ಯಾವುದೋ ನೆಪದಿಂದ ನಾರಾಯಣ ಅಂತ ಕರೆದಿದ್ದಕ್ಕೆ ವಿಷ್ಣುದೂತರು ಬಂದಿದ್ದಾರೆ. ಗರುಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದೇ ಮಾತನ್ನು ಆಚಾರ್ಯ ಕೃಷ್ಣಾಮೃತ ಮಹಾರಾಣವದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅದು ಹೇಗೆ? ಈಗ ಹಾಗಾದರೆ ದೇವರ ಸ್ಮರಣೆ ಮಾಡಬೇಕು ಅಂತ ಬಂದಾಗ ಹೇಗಾದರೂ ಮಾಡ್ಬೋದಾ? ದೇವರ ಅನುಸಂಧಾನ ಬರಲಿಲ್ಲ, ಯಾವುದೋ ನೆಪದಿಂದ ದೇವರ ಸ್ಮರಣೆ ಮಾಡಿದ್ದೇವೆ, ಅದಕ್ಕೆ ಫಲ ಇದೆಯಾ? ಖಂಡಿತ ಫಲ ಇದೆ. ಇದು ಹೇಗೆ ಸಾಧ್ಯ? ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಯಾವುದೋ ಹೋಗುವಾಗ ಮುಳ್ಳು ಬಿದ್ದಿದೆ. ಗರುಡ ಪುರಾಣದಲ್ಲಿ ಹೇಳೋದು ಒಂದು ಬೆಂಕಿ, ಯಾವುದೋ ಒಂದು ಕೆಂಡ ಬಿದ್ದಿದೆ, ಎಲ್ಲೋ ನೋಡ್ಕೊಳ್ತಾ ನಾವು ಕೆಂಡದ ಮೇಲೆ ಕಾಲಿಡ್ತೀವಿ. ಎಲ್ಲೋ ನೋಡ್ಕೊಳ್ತಾ ಕೆಂಡದ ಮೇಲೆ ಕಾಲಿಟ್ಟರೂ ಕೂಡ ಕೆಂಡ ಏನು ಮಾಡುತ್ತೆ, ಅದರ ಸ್ವಭಾವ ಏನು? ಸುಡೋದು. ಹಾಗಾಗಿ ನಮಗೆ ದಾಹವನ್ನು ಮಾಡುತ್ತೆ, ತಾಪವನ್ನು ತಂದುಕೊಡುತ್ತೆ. ಇನ್ನೊಂದು ಸಲ ಅಡುಗೆ ಮಾಡ್ತಿರ್ತೀವಿ ಅಥವಾ ಮಂಗಳಾರತಿ ಮಾಡ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಅದು ಬೆಂಕಿ ಸುಡತ್ತೆ ಅಂತ ಗೊತ್ತಿರುತ್ತೆ, ಆದರೆ ತಾಕಿ ಸುಡತ್ತೆ, ಆಗಲೂ ದಾಹ, ಅಂದರೆ ಆಗಲೂ ನಮಗೆ ತಾಪ ಆಗ್ತಾ ಇದೆ. ಅಂದರೆ ಗೊತ್ತಿದ್ದು ಬೆಂಕಿಯನ್ನು ಮುಟ್ಟಿದ್ರೂ ಅದು ನಮ್ಮನ್ನು ಸುಡತ್ತೆ, ಗೊತ್ತಿಲ್ಲದೆ ನಾನು ನೋಡಿಲ್ಲ ಹಾಗಾಗಿ ನೀನು ಸುಡಬಾರದು ಅದು ಕೇಳಲ್ಲ, ಅದರ ಸ್ವಭಾವ ಸುಡೋದೆ. ಹಾಗೇನೆ ಹರಿನಾಮದ ಸಂಕೀರ್ತನೆಯ ಪ್ರಭಾವ, ಅದರ
ಫಲ, ಅದರ ಶಕ್ತಿ ಏನು ಅಂದರೆ, ನಾವು ಯಾವುದೋ ನೆಪದಿಂದ ಹರಿನಾಮ ಸಂಕೀರ್ತನೆಯನ್ನು ಮಾಡಿದರೆ ಅದು ನಮಗೆ ಫಲದಾಯಕ. ಗೊತ್ತಿದ್ದು ಅಂದರೆ ಪರಮಾತ್ಮನ ನಾಮಗಳನ್ನು ತಿಳಿದುಕೊಂಡು ಅದರ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಅದರ ಗುಣಗಳನ್ನು ಮನನ ಮಾಡುತ್ತಾ ನಾವು ದೇವರ ಸ್ಮರಣೆಯನ್ನು ಮಾಡಿದ್ರೆ ಅದು ನಮಗೆ ಫಲ ಕೊಡುತ್ತೆ. ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಹಾಗಾಗಿ ಯಾವುದೋ ನೆಪದಲ್ಲಿ ಅವನ ನಾರಾಯಣ ಅಂತ ಕರೆದ್ರೂ ಅದು ಅವನಿಗೆ ನರಕದಿಂದ ಪಾರಾಗಲಿಕ್ಕೆ, ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಅದು ಕಾರಣವಾಗಿದೆ. ಬೇರೆ ಪ್ರಾಯಶ್ಚಿತ್ತಗಳು ನಮ್ಮನ್ನು ಪಾಪದಿಂದ ಪರಿಹಾರ ಮಾಡುತ್ತೆ, ಆದರೆ ಈ ಹರಿನಾಮ ಸಂಕೀರ್ತನೆ ಅನ್ನೋದು ನಮ್ಮನ್ನು ಸಂಸಾರದಿಂದಲೇ ನಮ್ಮನ್ನು ಪಾರ ಮಾಡುತ್ತೆ. ಅಂತಹ ಶ್ರೇಷ್ಠವಾದ, ಅದ್ಭುತವಾದ, ಅತ್ಯಂತ ಸುಲಭವಾದ, ಆದರೆ ಸ್ವಲ್ಪ ಕಷ್ಟ ಅಂತಲೂ ಅನಿಸುತ್ತೆ, ಅಂತಹ ಅದ್ಭುತವಾದ ಸಾಧನೆ ಅಂದರೆ ಅದು ಹರಿನಾಮ ಸಂಕೀರ್ತನೆ. ಹಾಗಾಗಿ ನಮ್ಮಲ್ಲಿ ಪ್ರಾಚೀನರು ಏನು ಮಾಡುತ್ತಾ ಇದ್ರು ಅಂದರೆ, ಅವರಿಗೆ ಹೆಸರನ್ನು ಇಡಬೇಕಾದಾಗ ದೇವತಾ ನಾಮಗಳನ್ನು ಇಡ್ತಾರೆ. ಅರ್ಥ ಇಲ್ಲದೇ ಇರತಕ್ಕಂಥ ವ್ಯರ್ಥವಾದ ಅಥವಾ ವಿರುದ್ಧವಾದ ಅರ್ಥವನ್ನು ಕೊಡುವಂತಹ ಹೆಸರನ್ನು ಇಡ್ತಾ ಇರಲಿಲ್ಲ. ನಾರಾಯಣ, ಕೃಷ್ಣ, ಮಾಧವ, ಕೆಲವರಿಗೆ ಗುಂಡಪ್ಪ ಅಂತ ಹೆಸರಿಟ್ಟಿರ್ತಾನೆ. ಈ ಗುಂಡಪ್ಪ ಅಂದರೆ ಯಾವ ದೇವರ ಹೆಸರು? ಗುಂಡು ಅಂತಂದರೆ ಯಾವುದು? ಕಲ್ಬಂಡೆ, ಅದು ಪ್ರಾಣದೇವರ ಹೆಸರು. ಆಖಣಾಶ್ಮಸಮ ಅಂತ ಹೇಳ್ತಾರೆ. ಹಾಗಾದರೆ ಗುಂಡಪ್ಪ ಅಂತವರು ಪ್ರಾಚೀನರು ಇಟ್ಟಿದ್ದಾರೆ ಅಂದರೆ ಅವರ ಅರ್ಥ ಅನುಸಂಧಾನ ಹೇಗೆ ಆ ಪ್ರಾಣದೇವರು ಗುಂಡಿನಂತ ಅಂದರೆ ಕಲ್ಲುಗುಂಡಂತೆ ಇದ್ದು ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾಗಲಿಲ್ಲ, ಈ ವ್ಯಕ್ತಿಯು ಕೂಡ ಯಾರ ದುಷ್ಟರ ಆಕ್ರಮಣಕ್ಕೆ ಒಳಗಾಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಆ ಹೆಸರನ್ನು ಇಟ್ಟಿರ್ತಾರೆ. ಆ ಗುಣವೂ ಈ ವ್ಯಕ್ತಿಯಲ್ಲಿ ಬರಲಿ, ಜೊತೆಗೆ ಆ ಹೆಸರನ್ನು ಕರೆದಾಗ ಆ ದೇವರ ಹೆಸರು ಸ್ಮರಣೆಯೂ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೆಲ್ಲ ಹೆಸರುಗಳನ್ನು ಇಟ್ಟಿರ್ತಾರೆ. ಆದರೆ ಇವತ್ತಿನ ದಿವಸ ಅದನ್ನು ಅರ್ಧರ್ಧ ಮಾಡಿ ಕರೆಯುವಂಥ ಪದ್ಧತಿ ಬಂದಿದೆ. ನಾರಾಯಣ ಅಂತಿದ್ದಾಗ ನಾಣೆ ಅಂತ ಕರೆಯೋದು. ಅಂದರೆ ನಾವೇ ಕೈಯಾರೆ ಆ ಪುಣ್ಯವನ್ನು ದೂರ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ದೇವತಾ ನಾಮಗಳನ್ನು ಅವರಿಗೆ ಹೆಸರಿಟ್ಟಾಗ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ನಾಣಿ ಅಂತ ಕರೆಯೋದು ಅಥವಾ ಇನ್ನೇನೇನೇನೋ ಬೇರೆ ಬೇರೆ ಹೆಸರಿನಿಂದ ಅರ್ಧರ್ಧ ಮಾಡಿ ತುಂಡು ತುಂಡು ಮಾಡಿ ಕರೆಯುವಂಥದ್ದನ್ನು ಮಾಡದೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ನಾಮಕರಣವನ್ನು ಮಾಡಬೇಕು. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಂದರೆ ಅವರನ್ನು ಕರೆದಾಗೆಲ್ಲ ನಾರಾಯಣ ಅಂತ ಕರಿತೀವಿ, ಕೃಷ್ಣ, ಮಾಧವ, ಇನ್ನು ಏನೇನೋ ದೇವರ ನಾಮಗಳಿದೆ ಅಥವಾ ಭಗವದ್ಭಕ್ತರ ನಾಮಗಳಿದೆ, ಅದನ್ನು ಕರೆದಾಗ ಅವರ ಸ್ಮರಣೆ ಮಾಡಿದಂತೆ ಆಗತ್ತೆ. ಅಂದರೆ ಯಾವುದೋ ನೆಪದಿಂದಲಾದರೂ ದೇವರ ಸ್ಮರಣೆ ಆಗತ್ತೆ, ಅದಕ್ಕೆ ಫಲ ಇದೆ. ಇನ್ನು ಭಕ್ತಿಯಿಂದ ಕೊಂಡಾಡಿದ್ರೆ ಅದಕ್ಕೆ ಇನ್ನೆಷ್ಟು ಫಲ. ನ ದೇವತೋಷಣಂ ವೃಥ. ಇನ್ನೊಂದು ಮಾತನ್ನು ಹೇಳ್ತಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಹಾಗಾದರೆ ಸಂಕಲ್ಪ ಮಾಡಿದ್ದಕ್ಕೇನೆ ಫಲ ಇದೆ, ಅನುಷ್ಠಾನ ಮಾಡಿದ್ರೆ ಇನ್ನೂ ಫಲ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಇದನ್ನು ಹೇಳ್ತಾರೆ. ಇದೆಲ್ಲ ಆದಮೇಲೆ ವಿಷ್ಣು ದೂತರು ಯಮದೂತರು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋಗಿ ಯಮದೇವರ ಬಳಿ ಕೇಳ್ತಾ ಇದ್ದಾರೆ. ಅಂದರೆ ಅವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರು ಕೇಳ್ತಾ ಇದ್ದಾರೆ, ನೀವು ಇಡೀ ಜಗತ್ತನ್ನು ಸಂಹಾರ ಮಾಡೋರು, ಹಾಗಾದರೆ ಎಲ್ಲರೂ ನಿಮ್ಮ ಅಧೀನದಲ್ಲಿ ಇರ್ತಾರೆ. ಆದರೆ ಅವರು ಯಾರೋ ವಿಷ್ಣು ದೂತರು ಅಂತ ಬಂದಿದ್ದರು, ಅವರು ಪರಮಾತ್ಮ ಹೇಳಿದ್ದಾನೆ ಹಾಗಾಗಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡಬಾರದ ಕೆಲಸಗಳನ್ನು ಮಾಡಿರ್ತಾರೋ ಅವರನ್ನು ನಮ್ಮ ಇಲ್ಲಿ ತರಬೇಕು ಅಂತ ನೀವು ಹೇಳಿದ್ದೀರಾ, ಆದರೆ ಇದೇನೋ ವಿಪರೀತ ಆಗ್ತಾ ಇದೆ, ಏನು ಹೇಳಬೇಕು ನಮಗೆ? ಅದಕ್ಕೆ ಯಮದೇವರು ಹೇಳ್ತಾರೆ ಸಮಾಧಾನದಿಂದ ಅವರಿಗೆ ಉತ್ತರ ಕೊಡ್ತಾ, ಇಲ್ಲ, ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅದೆಲ್ಲವೂ ಕೂಡ ಪರಮಾತ್ಮನ ಅಧೀನದಿಂದ, ಅಂಥ ಪರಮಾತ್ಮನ ದೂತರು ವಿಷ್ಣು ದೂತರು, ಹಾಗಾಗಿ ಅವರು ಹೇಳಿದ್ದು ಸರಿ ಇದೆ. ಯಮದೂತರಿಗೆ ಗೊಂದಲ ಆಗುತ್ತೆ. ಹಾಗಾದರೆ ಇವರು ನೋಡಿದ್ರೆ ಕರ್ಕೊಂಡು ಬಾ ಅಂತವನ್ನು ಕಳಿಸಿದ್ದಾರೆ, ಆದರೆ ವಿಷ್ಣು ದೂತರು ಬಂದು ಅವರು ನನಗೆ ಸಂಬಂಧಪಟ್ಟವನು ನೀವು ಹೋಗ್ರಿ ಅಂಥೇಳಿ ನಮ್ಮನ್ನು ಬೈದು ಕಳಿಸಿದ್ದಾರೆ. ಈ ರೀತಿ ಮುಂದೆ ಆದರೆ ನಾವು ಯಾರನ್ನೋ ತರಬೇಕು ಅಂತ ಹೋಗಿರ್ತೀವಿ, ಇನ್ಯಾರೋ ಬರ್ತಾರೆ. ಇವತ್ತು ವಿಷ್ಣು ದೂತರು ಅಂತ ಬಂದರು, ಇನ್ನೊಬ್ರು ಯಾರೋ ದೂತರು ಬರ್ತಾರೆ, ಇನ್ಯಾರೋ ಬರ್ತಾರೆ. ಹಾಗಾಗಿ ಕಿರಿಕಿರಿನೇ ಬೇಡ, ಅದಕ್ಕೆ ಯಮದೇವರನ್ನು ಕೇಳಬೇಕು ಅಂಥೇಳಿ, ಹಾಗಾದರೆ ಯಾರನ್ನು ತರಬೇಕು ಯಾರನ್ನು ತರಬಾರದು ಈ ಲಿಸ್ಟ್ ನಮಗೆ ಕೊಟ್ಟು ಬಿಡ್ರೆ ನಾವು ಅದರಂತೆ ಕೆಲಸ ಮಾಡ್ತೀವಿ ಅಂತ ಯಮದೂತರು ಕೇಳಿದ್ದಾರೆ. ಅದಕ್ಕೆ ಯಮದೂತರಿಗೆ ಯಮದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನಂತಂದರೆ, ಯಾರು ಅತ್ಯಂತ ಅಸಜ್ಜನರಾಗಿ ಪರಮಾತ್ಮನ ಕೃತ್ಯಗಳನ್ನು ಮಾಡ್ತಾ ಇಲ್ಲ ಅಂಥವ್ರನ್ನ ಕರ್ಕೊಂಡು ಬನ್ನಿ. ತಾನಾನ ಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾಂ. ಅಸತಃ ಅಂತಹ ಅಸಜ್ಜನರನ್ನು ತಗೊಂಡು ಬನ್ನಿ. ಯಾರದು? ಯಾರನ್ನು ಅಸಜ್ಜನರು ಅಂತ ಕರಿಬೇಕು?
ಯಾರನ್ನ ದುಷ್ಟರು ಅಂತ ತೀರ್ಮಾನ ಮಾಡಬೇಕು ಅಂದರೆ ಅಕೃತ ವಿಷ್ಣು ಕೃತ್ಯಾಂ, ಯಾರು ಪರಮಾತ್ಮನ ಸಂಪರ್ಕ ಕೆಲಸಗಳನ್ನು ಮಾಡಿರೋದಿಲ್ಲ ಅಂಥವರನ್ನ ಕರ್ಕೊಂಡು ಬನ್ನಿ ಅಂತ ಯಮದೂತರಿಗೆ ಯಮದೇವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅಕೃತ ವಿಷ್ಣು ಕೃತ್ಯಾಂ, ವಿಷ್ಣು ಕೃತ್ಯ ಅಂತಂದರೆ ಪರಮಾತ್ಮ ಹೇಳಿರತಕ್ಕಂಥ ಕೆಲಸಗಳು, ಪರಮಾತ್ಮನಿಗೆ ಸಂಬಂಧಪಟ್ಟ ಕೆಲಸಗಳು ಅಂತ ಒಂದರ್ಥ. ಅಂದರೆ ದೇವರ ಪೂಜೆ, ದೇವರ ಸ್ಮರಣೆ, ದೇವರ ಧ್ಯಾನ, ದೇವರಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು, ಇದು ವಿಷ್ಣು ಕೃತ್ಯ. ಅಂದರೆ ವಿಷ್ಣುವಿನ ಕೃತ್ಯ ವಿಷ್ಣು ಕೃತ್ಯ. ಇಷ್ಟೇ ಅರ್ಥ ಅಲ್ಲದೆ ವಿಷ್ಣುವಿನಿಂದ ಹೇಳಲ್ಪಟ್ಟಿರತಕ್ಕಂಥ ಕೃತ್ಯಗಳು. ಅಂದರೆ ಪರಮಾತ್ಮ ನಮಗೇನನ್ನು ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ, ಅದನ್ನು ನಾವು ಉಲ್ಲಂಘನೆ ಮಾಡ್ತೀವಿ ಅಂತಂದರೆ ನಮಗೆ ನರಕ ನಿಶ್ಚಿತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು. ಹಾಗಾಗಿಯೇ ಧರ್ಮರಾಜನಿಗೆ ನರಕ ಆಗಿದ್ದು. ಸ್ವಯಂ ಧರ್ಮ ಅಂದರೆ ಯಮದೇವರು, ಅಂಥ ಯಮದೇವರಿಗೂ ನರಕ ದರ್ಶನ ಆಯಿತು. ಯಾಕೆ? ಕಾರಣ ಏನು ಅಂದರೆ ವಿಷ್ಣು ಕೃತ್ಯ ಅಲ್ಲ. ವಿಷ್ಣು ಕೃತ್ಯ ಏನಿತ್ತು? ಅಶ್ವತ್ಥಾಮ ಹತಃ ಅಂತ ಅನ್ನೋದು ಪರಮಾತ್ಮನ ಕೃತ್ಯ. ಆದರೆ ಧರ್ಮರಾಜ ಕುಂಜರಹ ಅಂತ ತನ್ನದು ಸೇರಿಸ್ದ, ಹಾಗಾಗಿ ಇದು ವಿಷ್ಣು ಕೃತ್ಯ ಅಲ್ಲ. ಹಾಗಾಗಿ ಕ್ಷಣಕಾಲ ಅವರಿಗೆ ನರಕ ದರ್ಶನ ಆಯಿತು. ಸಾಕ್ಷಾತ್ ಯಮದೇವರಿಗೇನೆ ಈ ಪರಿಸ್ಥಿತಿ ಅಂದರೆ ಇನ್ನು ಪ್ರತಿಯೊಂದು ಹಂತದಲ್ಲೂ ದೇವರ ಏನೇನು ಉಪದೇಶ ಇದೆ ಅದಕ್ಕೆ ನಮ್ಮದು ಅಂತ ಒಂದು ಸೇರಿಸ್ಕೊಂಡ್ಬಿಡ್ತೀವಿ. ಅನುಕೂಲ ಸಿಂಧು ಅಂತ ಕರೀತಾರಲ್ಲ ಆ ಥರ ಏನಾದರೂ ಒಂದು ಸೇರಿಸ್ಕೊಳ್ತೀವಿ. ಇಲ್ಲ, ಹೆಂಡತಿ ಮಕ್ಕಳಿದ್ದಾರೆ ಹಾಗಾಗಿ ನಾವು ಜಾಸ್ತಿ ಪೂಜೆ ಮಾಡೋಗಿಲ್ಲ, ನನಗೆ ಆಫೀಸ್ ಕೆಲಸ ಇದೆ ಹಾಗಾಗಿ ನಾನು ಮಾಡಲ್ಲ, ನಾನು ಅಲ್ಲೇ ಅದೇ ಶ್ರದ್ಧೆಯಿಂದ ಮಾಡ್ತೀನಿ, ನಂಗೆ ಅದೇ ಪೂಜೆ ಆಗುತ್ತೆ, ಕಾಯಕವೇ ಕೈಲಾಸ. ಈಗ ನಮ್ಮ ಕೆಲವೊಂದು ಮಾತುಗಳನ್ನು, ನಮ್ಮ ಒಂದು ನಿಯಮಗಳನ್ನು ದೇವರ ನಿಯಮದಲ್ಲಿ ಸೇರಿಸ್ಬಿಟ್ಟು ಇದು ದೇವರ ನಿಯಮ ಅಂತ ಹೀಗೆ ಅಕೃತ ವಿಷ್ಣು ಕೃತ್ಯ ನಾವೆಲ್ಲರೂ. ಅಂದರೆ ವಿಷ್ಣು ಕೃತ್ಯ ಅಂದರೆ ಪರಮಾತ್ಮ ಏನನ್ನು ಮಾಡಬೇಕು ಅಂತ ಹೇಳಿದ್ದಾನೋ ಅದು ವಿಷ್ಣು ಕೃತ್ಯ. ಅದಕ್ಕೆ ನಮ್ಮದನ್ನು ಒಂದು ಸೇರಿಸಿಕೊಂಡು ನಮ್ಮದೇ ಆದ ಕೆಲಸಗಳನ್ನು ಮಾಡೋದು. ಹಾಗಾದರೆ ಇದು ವಿಷ್ಣು ಕೃತ್ಯ ಅಲ್ಲವೇ ಅಲ್ಲ. ಹಾಗಾದರೆ ಇಂತಹ ಜನರನ್ನು ನರಕಕ್ಕೆ ತಗೊಂಡು ಬನ್ನಿ ಅಂತ ಉಪದೇಶವನ್ನು ಮಾಡಿದ್ದಾನೆ. ಹಾಗಾದರೆ ಯಾರನ್ನು ತರಬಾರ್ದು? ಯಾರು ವಿಷ್ಣು ಕೃತ್ಯವನ್ನು ಮಾಡೋದಿಲ್ಲ ಅವ್ರನ್ನ ತಗೊಂಬಂದ್ರೆ, ಯಾರನ್ನು ತರಬಾರದು? ಯಾರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ ಅವರನ್ನು ತರೋದಲ್ಲ. ಅವರು ಯಾವ ದಿಕ್ಕಲ್ಲಿದ್ದಾರೋ ಆ ದಿಕ್ಕಲ್ಲಿ ನೀವು ಕಣ್ಣು ಕೂಡ ಹಾಕಲಿಕ್ಕಿಲ್ಲ ಅಂತ ಯಮದೇವರು ತಾಕೀತು ಮಾಡಿದ್ದಾರೆ. ಯಾರು ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾರೆ, ಯಾರು ಪ್ರತಿನಿತ್ಯದಲ್ಲಿ ತುಳಸಿಯನ್ನು ಸೇವೆ ಮಾಡ್ತಾರೆ, ಯಾರು ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ತನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದು ಶ್ರದ್ಧೆಯಿಂದ ಆಸಕ್ತಿಯಿಂದ ಅಂಥವರ ಕಡೆಗೆ ಅವರು ಯಾವ ದಿಕ್ಕಲ್ಲಿದ್ದಾರೋ ಆ ದಿಕ್ಕಿನ ಕಡೆಗೆ ನೀವು ಕಣ್ಣನ್ನು ಹಾಯಿಸುವ ಹಾಗಿಲ್ಲ ಅನ್ನೋ ಒಂದು ಆಜ್ಞೆಯನ್ನು ಯಮದೇವರು ಮಾಡಿ ಯಮದೂತರಿಗೆ ಉಪದೇಶವನ್ನು ಮಾಡಿದ್ದಾರೆ. ಅಂದರೆ ನಾವು ಯಮಪಟ್ಟಣಕ್ಕೆ ಹೋಗಬಾರದು ಅಂತಂದರೆ ನಾವು ಮಾಡಬೇಕಾಗಿರೋದು ವಿಷ್ಣು ಕೃತ್ಯಗಳನ್ನು ಮಾಡಬೇಕು. ಅಂದರೆ ವಿಷ್ಣುವಿನ ಕೃತ್ಯ ಜೊತೆಗೆ ವಿಷ್ಣುವಿನಿಂದ ಹೇಳಲ್ಪಟ್ಟ ಕೃತ್ಯ ಎರಡನ್ನೂ ನಾವು ಪಾಲನೆ ಮಾಡಿದಾಗ ನಮಗೆ ಯಮಲೋಕದ ದರ್ಶನ ಆಗೋದಿಲ್ಲ ಅಂತ ಹೇಳ್ತಾರೆ. ಕೃಷ್ಣಾಮೃತ ಮಹಾರಾಣದಲ್ಲಿ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ಕೊಂಡು ಬರ್ತಾರೆ. ಅವರು ಮಾತೃ ಗರ್ಭವನ್ನು ಪ್ರವೇಶ ಮಾಡೋದಿಲ್ಲ, ತಾಯಿಯ ಹಾಲನ್ನು ಮತ್ತೆ ಕುಡಿಯೋದಿಲ್ಲ, ಈ ಸಂಸಾರಕ್ಕೆ ಮತ್ತೆ ಬರೋದಿಲ್ಲ, ಜನನ ಮರಣಗಳ ಚಕ್ರಕ್ಕೆ ಸಿಲುಕು ಹಾಕ್ಕೊಳ್ಳೋದಿಲ್ಲ ಅಂತ ನಾನಾ ರೀತಿಯಿಂದ ಅದನ್ನು ವರ್ಣನೆಯನ್ನು ಮಾಡಿದ್ದಾರೆ. ಈ ಭಾಗವತದಲ್ಲಿ ಬರುವಂಥದ್ದು ಗರುಡ ಪುರಾಣದಲ್ಲೂ ಆ ಮಾತುಗಳು ಬರುತ್ತೆ. ತಾನಾನ ಯಧ್ವಮಸತೋ ಅಕೃತ ವಿಷ್ಣು ಕೃತ್ಯ. ಈ ಗರುಡ ಪುರಾಣದಲ್ಲಿ ಬರುವ ಮಾತುಗಳನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡ್ತಾರೆ. ಅತ್ಯಂತ ಸಾತ್ವಿಕವಾದ ಪುರಾಣ ಗರುಡ ಪುರಾಣ. ಅದನ್ನು ಅಧ್ಯಯನ ಮಾಡಿದ್ರೆ ಎಷ್ಟೋ ಸಂಶಯಗಳ ಪರಿಹಾರ ಆಗುತ್ತೆ. ನಾವು ಹೇಗಿರಬೇಕು ಹೇಗಿರಬಾರದು ಅನ್ನೋ ವಿಚಾರಗಳು ತಿಳಿಯುತ್ತೆ. ಹಾಗಾಗಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೆಚ್ಚು ಗರುಡ ಪುರಾಣದ ಶ್ಲೋಕಗಳನ್ನು ಉಲ್ಲೇಖ ಮಾಡುತ್ತಾರೆ. ಹಾಗಾಗಿ ಇಲ್ಲೂ ಅದೇ ಮಾತು ಬರುತ್ತೆ. ಗರುಡ ಪುರಾಣದಲ್ಲೂ ಒಂದೇ ಥರ ಶ್ಲೋಕಗಳು, ವ್ಯತ್ಯಾಸನೇ ಇಲ್ಲ. ಹಾಗಾಗಿ ಯಮದೇವರಿಗೆ ಹೇಳುವಂಥ ಯಮದೂತರಿಗೆ ಯಮದೇವರು ಹೇಳಿದ ಮಾತು, ಇದನ್ನು ಅನುಸಂಧಾನ ಮಾಡಿಕೊಂಡಾಗ ನಾವು ನರಕದಿಂದ ಪಾರಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇಂತಹ ಈ ಕಥೆಯನ್ನು ಕೇಳಿದವರಿಗೆ ಮಂಗಳ ಆಗಲಿ ಅಂಥೇಳಿ ಫಲಶ್ರುತಿಯನ್ನು ಹೇಳಿದ್ದಾರೆ. ಇದಾದ ಮೇಲೆ ಮುಂದೆ ಬೇರೆ ಮನ್ವಂತರಗಳಲ್ಲಿ ನಡೆಯಬಹುದಾದ ಅನೇಕ ವಂಶಾವಳಿಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ದಕ್ಷ ಪ್ರಜಾಪತಿಯ ಅವತಾರ. ಆ ದಕ್ಷ ಪ್ರಜಾಪತಿಯಲ್ಲಿ ಹರ್ಯೇಶ್ವರು ಅಂತ ಮಕ್ಕಳಾಗ್ತಾರೆ. ಹರ್ಯೇಶ್ವರಿಗೆ ದಕ್ಷ ಪ್ರಜಾಪತಿ ಉಪದೇಶ ಮಾಡುತ್ತಾನೆ, ನೀವು ಇನ್ನು ಮುಂದಿನ ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತ.
ಸರಿ ಆಯಿತು, ತಪಸ್ಸನ್ನು ಮಾಡ್ಕೊಂಡು ಬರ್ತೀವಿ, ಆಮೇಲೆ ಸೃಷ್ಟಿ ಕಾರ್ಯ ಮುಂದುವರಿಸ್ತೀವಿ ಅಂಥೇಳಿ ಒಂದು ಸರೋವರಕ್ಕೆ ಹೋಗ್ತಾರೆ. ಸರೋವರಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಿರಬೇಕಾದಾಗ ನಾರದರು ಬರ್ತಾರೆ. ನಾರದರು ಬಂದು ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಒಗಟುಗಳ ಥರ ಇರುವಂಥ ಪ್ರಶ್ನೆ. ಅದರಲ್ಲಿ ಯಾವುದು ತುಂಬ ಹರಿತವಾದ 2 ಬಾವಿ ಇರುವಂಥದ್ದು ಯಾವುದು, ಆಮೇಲೆ ಎಲ್ಲಿಗೆ ನಾವು ಯಾವ ಬಿಲಕ್ಕೆ ನಾವು ಹೋದರೆ ಮತ್ತೆ ವಾಪಸ್ ಬರಲಿಕ್ಕಾಗೋದಿಲ್ಲ, ತಂದೆಯ ಆದೇಶ ಏನು, ಹೀಗೆ 10 ರೀತಿಯ ಬಗೆಯ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ. ಕೊಡಬೇಕಾದಾಗ ಈ ಭೂಮಿ ಅನ್ನೋದೇ ನೀವು ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆಗೆ ಉತ್ತರ. ಇನ್ನು ಪುಂಶ್ಚಲೀಪತಿ ಅಂತ ಕರೀತಾರೆ. ಅಂದರೆ ಆ ಹೆಣ್ಣು ಮಗಳಿಗೆ ಚಂಚಲ, ಇವರನ್ನೂ ಸೇವೆ ಮಾಡ್ತಾಳೆ, ಅವರನ್ನೂ ಸೇವೆ ಮಾಡ್ತಾಳೆ. ಅಂಥವಳು ಯಾರು ಅಂತ ನಾರದರು ಕೇಳಿದರು. ಅದಕ್ಕೆ ಹೇಳ್ತಾರೆ ಬುದ್ಧಿ. ಒಂದು ಸಲ ಒಳ್ಳೆಯ ಕೆಲಸದಲ್ಲೂ ಪ್ರೇರಣೆ ಆಗತ್ತೆ, ಇನ್ನೊಂದು ಸಲ ಮಾಡಬಾರ್ದ ಕೆಲಸದಲ್ಲೂ ನಮ್ಮ ಬುದ್ಧಿ ಹೋಗ್ತಾ ಇರುತ್ತೆ. ಹಾಗಾಗಿ ಪುಂಶ್ಚಲಿ ಅಂತ ಅದನ್ನು ಕರೀತಾರೆ. ಆಮೇಲೆ ಯಾವ ಬಿಲಕ್ಕೆ ಹೋದರೆ ನಾವು ವಾಪಸ್ ಬರಲಿಕ್ಕಾಗೋದಿಲ್ಲ, ಅಂದರೆ ಅದು ಪರಮಾತ್ಮನ ಸ್ಥಾನ ವೈಕುಂಠ, ಅಲ್ಲಿಗೆ ಹೋದರೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪಿತೃವಿನ ಆದೇಶ ಏನು, ತಂದೆಯ ಆದೇಶ ಏನು, ತಂದೆಯ ಸ್ಥಾನದಲ್ಲಿರತಕ್ಕಂಥ ಪರಮಾತ್ಮ ಅವನ ಆದೇಶ ಏನು, ಅದನ್ನು ಆಚರಣೆ ಮಾಡಬೇಕು. ಇದು ತಿಳ್ಕೊಳ್ಳದೆ ನೀವು ತಪಸ್ಸನ್ನು ಮಾಡ್ತಾ ಇದ್ದೀರಾ, ಇದನ್ನು ತಿಳ್ಕೊಂಡು ತಪಸ್ಸು ಮಾಡಿ ಅಂತ ಉಪದೇಶ ಮಾಡಿದಾಗ ಅವರಿಗೆ ವೈರಾಗ್ಯ ಬಂದ್ಬಿಡುತ್ತೆ. ಯಾವ ದಕ್ಷ ಪ್ರಜಾಪತಿ ಇವರನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಿನ ಸೃಷ್ಟಿಗೋಸ್ಕರ ಬಳಸ್ಕೊಳ್ಬೇಕು ಅಂತಿದ್ದ, ಆದರೆ ಇವರು ಊರ್ಧ್ವರೇತಸ್ಕರಾಗಿ ಸನ್ಯಾಸವನ್ನು ಸ್ಟಾರ ಮಾಡಬೇಕು. ಆಮೇಲೆ ಮತ್ತೆ ಅಷ್ಟು ಜನರನ್ನ ಪಡೆದುಕೊಳ್ತಾನೆ, ಅವರು ತಪಸ್ಸಿಗೆ ಬರ್ತಾರೆ, ಅವರಿಗೂ ಉಪದೇಶವನ್ನು ಮಾಡಿ ಅವರನ್ನು ಸನ್ಯಾಸಿಗಳನ್ನಾಗಿ ಮಾಡಿಬಿಡ್ತಾನೆ. ಈ ರೀತಿ ಇದ್ದಾಗ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದು ನಾರದರಿಗೆ ಶಾಪ ಕೊಡ್ತಾನೆ. ಹಿರಿಯರಾಗಿದ್ದರೂ ಕೂಡ ನಾರದರು ಅವನಿಗೆ ಕೀರ್ತಿ ಬರಲಿ, ಶಾಪದ ಪ್ರಭಾವ ಹೇಗಿರುತ್ತೆ, ಬ್ರಹ್ಮಜ್ಞಾನಿಗಳ ಶಾಪದ ಪ್ರಭಾವ ಹೇಗೆ ಅನ್ನೋದನ್ನು ತೋರಿಸಲಿಕ್ಕೆ ಆ ಶಾಪವನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲ ಆದಮೇಲೆ ವಂಶಾವಳಿಗಳನ್ನು ನಿರೂಪಣೆ ಮಾಡಬೇಕಾದಾಗ ವಿಶ್ವರೂಪಾಚಾರ್ಯರ ತೊಷ್ಟೃ ಪ್ರಜಾಪತಿ, ಆ ತೊಷ್ಟೃ ಪ್ರಜಾಪತಿಗೆ ರಚನಾ ಎಂಬತಕ್ಕಂಥ ಒಬ್ಬ ಹೆಣ್ಣು ಮಗಳ ಜೊತೆ ಮದುವೆ ಆಗಿದೆ. ಆ ಹೆಣ್ಣು ಮಗಳ ಜೊತೆಯಲ್ಲಿ ಆ ದಾಂಪತ್ಯದಲ್ಲಿ ವಿಶ್ವರೂಪಾಚಾರ್ಯರ ಜನನ ಆಗಿದೆ. ಅವರಿಗೆ 3 ತಲೆ, 3 ತಲೆಯಿಂದ ಒಂದು ಸೋಮಪೀಠ, ಈ ಅನ್ನಪೀಠ, ಸುರಾದ ಅಂತ ಒಟ್ಟು 3 ರೀತಿಯ ತಲೆ. ಆ 3 ತಲೆ ಇರತಕ್ಕಂಥ ವಿಶ್ವರೂಪಾಚಾರ್ಯರು ಇವರನ್ನೇ ಇಂದ್ರ ತನ್ನ ಆಚಾರ್ಯರನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಅಂತ ಶುಕಾಚಾರ್ಯರು ಹೇಳಿದಾಗ ಅದಕ್ಕೆ ಪರೀಕ್ಷಿತ್ ರಾಜರು ಕೇಳ್ತಾರೆ, ದೇವತೆಗಳ ಗುರುಗಳು ಅಂತಂದರೆ ಬೃಹಸ್ಪತ್ಯಾಚಾರ್ಯರು, ಅವರನ್ನು ಬಿಟ್ಟು ಇವರು ಕರ್ಕೊಳ್ಳಿಕ್ಕೆ ಏನು ಕಥೆ ಏನು ಅಂತ ಕೇಳಿದಾಗ ಒಂದು ಸಲ ಇಂದ್ರನಿಗೆ ಅಹಂಕಾರ ಬಂದು ಅವರ ಅವಮಾನ ಮಾಡಿದ್ರಿಂದ ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನರಾಗಿದ್ದಾರೆ, ಕಾಣಿಸ್ತಾ ಇಲ್ಲ. ಮನೆಗೆ ಹೋಗಿ ನೋಡ್ತಾನೆ, ಅಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ತುಂಬ ಹೆದರಿಕೆ ಆಗಿದೆ. ನಾನು ಅಹಂಕಾರದಿಂದ, ಈ ಸಂಪತ್ತಿದೆ ಅನ್ನೋ ಮದದಿಂದ ಬಂದ ಗುರುಗಳನ್ನು ನಾನು ತಿರಸ್ಕಾರ ಮಾಡಿದೆ, ಹಾಗಾಗಿ ನನಗಿಂಥ ಪ್ರಾರಬ್ಧ ಬಂದಿದೆ. ಆ ಸಂದರ್ಭದಲ್ಲಿ ಗುರುಬಲ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಎಲ್ಲ ದೈತ್ಯರು ಆಕ್ರಮಣವನ್ನು ಮಾಡಿದ್ದಾರೆ. ಆ ಆಕ್ರಮಣ ಮಾಡಿದ ಪ್ರಭಾವದಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದಾನೆ. ಹಾಗಾದರೆ ಮತ್ತೆ ಆ ರಾಜ್ಯವನ್ನು ಹೇಗೆ ಪಡೆದುಕೊಂಡ, ಇವೆಲ್ಲ ಕಥೆಗಳನ್ನು ನಮಗೆ ತಿಳಿಸಬೇಕು ಅಂತ ಪರೀಕ್ಷಿತರಾದರ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ನಾರಾಯಣ ಬ್ರಹ್ಮದ ಉಪದೇಶವನ್ನು ಮಾಡುತ್ತಾರೆ. ಅದರ ವಿಚಾರಗಳನ್ನೆಲ್ಲ ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯಿನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.